Okay. Good morning, all. Good morning, sir. I wholeheartedly welcome Shri M.K. Krishna, sir, to this Zoom session for addressing our students on the occasion of Student Induction Program. Sir, this is the first day of a Student Induction Program, which is online. ಆಫ್ಲೈನ್ ಅಲ್ಲಿ ನಾವು ಇನಾಗ್ರೇಷನ್ ಸೆಷನ್ ನ ಮುಗಿಸ್ಕೊಂಡಿದೀವಿ ಸರ್. ಕಾಲೇಜಲ್ಲಿ ಎಲ್ಲ ವಿದ್ಯಾರ್ಥಿಗಳು ಬಂದಿದ್ರು. ಸೊ ದಿಸ್ ಇಸ್ ದಿ ಆನ್ಲೈನ್ ಫಸ್ಟ್ ಡೇ ಸೆಷನ್ ವಿ ಹ್ಯಾಡ್. ನಾವು ಬೆಳಿಗ್ಗೆ ಯೋಗಾಸನ ಪ್ರಾಣಾಯಾಮದ ಒಂದು ಸೆಷನ್ ನ 5:30 ಇಂದ 6:30 ಮಾಡಿದ್ವಿ. ನಂತರದಲ್ಲಿ ಫಾರ್ ಟುಡೇ ಇಟ್ ಈಸ್ ದಿ ಸೆಕೆಂಡ್ ಸೆಷನ್ ಅಂಡ್ ದಿಸ್ ಇಸ್ ದ ಫಸ್ಟ್ ಡೇ. ಡಿಯರ್ ಸ್ಟೂಡೆಂಟ್ಸ್, I am very happy to introduce our special guest today. ಅವರ ಹೆಸರು ಕೃಷ್ಣ ಅಂತ. ಸರ್ ತಮಾಷೆಯಾಗಿ ಮಾತಾಡ್ತಾ ಇರ್ಬೇಕಾದ್ರೆ ಹೇಳ್ತಾ ಇದ್ರು, ಈ ಮಹಾಭಾರತದಲ್ಲಿ ಕೃಷ್ಣ ಲೀಡ್ ರೋಲ್ ಅಲ್ವಾ, ಸಾರಥಿ ಅವರು. ಹಾಗೇನೆ ನಮ್ಮ ಈ ಇಂಡಕ್ಷನ್ ಪ್ರೋಗ್ರಾಮ್ ಮೊದಲನೇ ದಿನ ನಾವು ಕೃಷ್ಣ ಸರ್ನ ಇನ್ವೈಟ್ ಮಾಡ್ತಾ ಇರೋದು ಬಹಳ ಸಂತೋಷ ತಂದಿದೆ ನಮ್ಗೆಲ್ರಿಗೂ. ಧನ್ಯವಾದಗಳು ಸರ್. ನಮ್ಮ ಆಡಳಿತ ಮಂಡಳಿ, ಪ್ರಾಚಾರ್ಯರು ಮತ್ತು ಸಂಸ್ಥೆಯ ಎಲ್ಲ ಉಪನ್ಯಾಸಕರು ಮತ್ತು ಉಪನ್ಯಾಸೇತರ ಅಭ್ಯರ್ಥಿ ಸಿಬ್ಬಂದಿಯವರಿಂದ ನಮ್ಮ ಈ ಕಾರ್ಯಕ್ರಮಕ್ಕೆ ಶ್ರೀ M.K. ಕೃಷ್ಣರವರನ್ನ ಹೃದಯಪೂರ್ವಕವಾಗಿ ಸ್ವಾಗತವನ್ನ ಕೋರ್ತೇನೆ ಸರ್. ಧನ್ಯವಾದಗಳು ಸರ್. ಬಗ್ಗೆ ಇಂಟ್ರಡಕ್ಷನ್ ಕೊಡೋದು ಬಹಳ ಕಷ್ಟ. ಸರ್ ಹೇಳಿದ್ರು, ನೀವೇನು ಡೀಟೇಲ್ಸ್ ನ ಇದು ಮಾಡಬೇಡಿ, ನನ್ನ ಕೊಟ್ಟಿರ್ತಕ್ಕಂಥ ಇಂಟ್ರಡಕ್ಷನ್ ಕಾರ್ಡ್ ನ ನೀವು ಜಸ್ಟ್ ಡಿಸ್ಪ್ಲೇ ಮಾಡಿ ಹುಡುಗರು ಅದನ್ನ ಓದ್ತಾರೆ ಅಂತ. ಸೊ ನಾನು ಅದನ್ನ ಮೊದಲು ಶೇರ್ ಮಾಡ್ತೇನೆ ನಿಮಗೆ. ಸೊ ನೋಡಿ ಸರ್ದು ಇಂಟ್ರಡಕ್ಷನ್ ಕಾರ್ಡು, ಇಟ್ ಇಸ್ ಅ ವೆರಿ ಬಿಗ್. ಹಿ ರಿಟೈರ್ಡ್ ಫ್ರಮ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, SBI ನಲ್ಲಿ ಬ್ಯಾಂಕ್ ನಲ್ಲಿ ಮ್ಯಾನೇಜರ್ ಆಗಿ ಮತ್ತೆ ಉನ್ನತ ಹುದ್ದೆಗೆ ಏರಿ ಅಲ್ಲಿಂದ ರಿಟೈರ್ಡ್ ಆದ್ರು ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಅವರು ಇನ್ನೂ ಕೂಡ ಕಾರ್ಯನಿರತರಾಗೇ ಇದ್ದಾರೆ. ಈ ಸಮಾಜಕ್ಕೆ ನನ್ನಿಂದ ಏನಾದರೂ ಕೊಡುಗೆ ಸಾಧ್ಯ ಇದೆನಾ ಅನ್ನೋ ಒಂದು ಯೋಚನೆಯಲ್ಲೇ ಯಾವಾಗ್ಲೂ ಇರ್ತಾರೆ. ಅವರು ವಿವಿಧ ಸಮಾಜಮುಖಿ ಕೆಲಸಗಳಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದಾರೆ. ನಿಮಗೆ ಗೊತ್ತಿದೆ, ಇವಾಗ ನಾರಾಯಣ ನೇತ್ರಾಲಯ ಕೇಳಿದಿರಲ್ವಾ, ಅಲ್ಲಿ ಕೂಡ ಅವರು ಉನ್ನತ ಹುದ್ದೆನಲ್ಲಿದ್ದಾರೆ, ಅವರ ಸೇವೆಯನ್ನ ಮುಂದುವರಿಸ್ತಾ ಇದ್ದಾರೆ. ಈ ಯಾವುದೇ ತಗೊಳ್ಳಿ, ಇವಾಗ ನಾವು ಏನು ಈಗ ಮ್ಯೂಚುವಲ್ ಫಂಡ್ ಅಂತ ಹೇಳ್ತೀವಲ್ವಾ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಮ್ಯೂಚುವಲ್ ಫಂಡ್, ಆ ಮ್ಯೂಚುವಲ್ ಫಂಡ್ ಫಂಡ್ ಅಡ್ವೈಸರ್ ಅವರು ಯಾವ ತರ ಇನ್ವೆಸ್ಟ್ಮೆಂಟ್ ನ ಮಾಡಬೇಕು, ಫೈನಾನ್ಷಿಯಲ್ ಪ್ಲಾನಿಂಗ್ ಹೇಗೆ, ಮ್ಯಾನೇಜ್ಮೆಂಟ್ ಯಾವ ತರ ಮಾಡಬೇಕು ಅನ್ನೋ ವಿಷಯದಲ್ಲಿ ಅವರು ಪರಿಣಿತರು. ಹಾಗೆ ಸುಮಾರು ಕಾರ್ಪೊರೇಟ್ ಕಂಪನಿಗಳಿಗೂ ಕೂಡ ಅವರು ಈ ಒಂದು ವಿಷಯದಲ್ಲಿ ಅಡ್ವೈಸ್ ಕೊಡೋದಕ್ಕೆ ಅವಾಗವಾಗ ಹೋಗ್ತಾ ಇರ್ತಾರೆ. ಸುಮಾರು ಸೆಷನ್ಸ್ ನ ಅಟೆಂಡ್ ಮಾಡ್ತಾ ಇರ್ತಾರೆ. ಹಿ ವಿಲ್ ಬಿ ದಿ ರಿಸೋರ್ಸ್ ಪರ್ಸನ್ ಫಾರ್ ಮೋಸ್ಟ್ ಆಫ್ ದಿ ಫಂಕ್ಷನ್ಸ್. ನಾನು ಎಷ್ಟೊಂದು ನನಗೆ ಕಳಿಸ್ತಾ ಇರ್ತಾರೆ ವಾಟ್ಸ್ಆಪ್ ನಲ್ಲಿ, ಸರ್ ಕಾಂಟ್ಯಾಕ್ಟ್ ಇರೋದ್ರಿಂದ ಅವ್ರು ಪ್ರತಿದಿನದ ಏನೇನು ದಿನಚರಿ ಇದೆಯಲ್ಲ, ನಿಮಗೆ ಬೆಳಿಗ್ಗೆ ಹೇಳಿದ್ನಲ್ಲ, he is the inspiring person for all of us who gets up early in the morning, does his regular routine, and then he will involve himself in his work. ಇವತ್ತೇ ನೀವು ನೋಡಿರಬಹುದು, ಈ ಒಂದು ಕಾರ್ಯಕ್ರಮಕ್ಕೆ ಮೊದಲಿಗರಾಗಿ ಅವರು ಬಂದಿದ್ರು. ನಾವು ಲೇಟ್ ಆಗಿ ಬರ್ಬೋದೇನೋ, ಅವ್ರು ಕಮಿಟ್ ಆದ್ರು ಅಂತಂದ್ರೆ ದಟ್ ಈಸ್ ವಾಟ್ ಈಸ್ ದ ಅಕೌಂಟಬಿಲಿಟಿ ವಿ ಹ್ಯಾವ್ ಟು ನೋಟಿಸ್ ಇನ್ ಹಿಮ್. ಯಾವುದೇ ಒಬ್ಬ ವ್ಯಕ್ತಿಯನ್ನ ನಾವು ಅಬ್ಸರ್ವ್ ಮಾಡ್ಬೇಕಾದ್ರೆ ಸಂಪೂರ್ಣವಾದ ವ್ಯಕ್ತಿತ್ವದ ಬಗ್ಗೆ ನಾವು ವಿಚಾರವನ್ನ ಮಾಡಬೇಕು. ಅವರು ಸಮಯ ಪಾಲನೆ ಹೇಗೆ ಮಾಡ್ತಾ ಇದ್ದಾರೆ, ಅವರು ಕಮ್ಯುನಿಕೇಶನ್ ಯಾವ ತರ ಮಾಡ್ತಾರೆ, ಅವರ ಬಾಡಿ ಲ್ಯಾಂಗ್ವೇಜ್ ಯಾವ ತರ ಇದೆ, ಅವರ ಗ್ರಹಣ ಶಕ್ತಿ ಯಾವ ತರ ಇದೆ, ಅವರ ವಿಷಯದ ಮೇಲೆ ಯಾವ ತರ ಅವರಿಗೆ ಹೋಲ್ಡ್ ಇದೆ. ನಾವು ಬರೀ ಒಂದು ಗೆಸ್ಟ್ ಲೆಕ್ಚರ್ ಆರ್ಗನೈಸ್ ಮಾಡಿದ ತಕ್ಷಣ ಅವ್ರು ಏನ್ ಹೇಳ್ತಾರೆ ಅದನ್ನ ಮಾತ್ರ ಕೇಳಿಸ್ಕೊಳ್ಳೋದಲ್ಲ, ಅವರ ಪರಿಪೂರ್ಣ ವ್ಯಕ್ತಿತ್ವವನ್ನು ನಮ್ಮದಾಗಿಸ್ಕೊಳ್ಳಿಕ್ಕೆ ಏನೇನು ಪ್ರಯತ್ನ ಪಡಬೇಕೋ ಅದೆಲ್ಲನೂ ನಾವು ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸೊ ಇವರು ಚೀಫ್ ಮ್ಯಾನೇಜರ್, ಹೆಡ್, ಸ್ಟೇಟ್ ಬ್ಯಾಂಕ್ ಗ್ರೂಪ್, ಮಾರ್ಕೆಟಿಂಗ್, SBI ಮ್ಯೂಚುವಲ್ ಫಂಡ್ ಕರ್ನಾಟಕ,
founder president of Giants Group of Garden City, Bangalore. It was established in the year 1997. He is the founder, captain and coach for SBI basketball team Karnataka. ನೋಡಿ, ಆಟದಲ್ಲೂ ಕೂಡ ನಾನು ಬೆಳಿಗ್ಗೆ ಹೇಳ್ತಾ ಇದ್ದೆ, ಆಟದಲ್ಲಿ ನಾವು ನಮ್ಮನ್ನು ನಾವು ತೊಡಗಿಸ್ಕೋಬೇಕು ಅಂತ. ಅವರು ಇದರಲ್ಲೂ ಕೂಡ ತಮ್ಮನ್ನ ತೊಡಗಿಸ್ಕೊಂಡಿದ್ದಾರೆ. ಸೊ ಫೌಂಡರ್, ಮೆಂಟರ್ ಫಾರ್ ದಿ ಐ ಡೊನೇಷನ್ ಸೊಸೈಟಿ, Civil Society Trust, Oxygen Bank, guest facility and resource person for SBI investments, then retirement planning ಬಗ್ಗೆ ಈ ತರ 10 ಹಲವಾರು ಕಾರ್ಯಕ್ರಮಗಳಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದಾರೆ. ರಿಸೋರ್ಸ್ ಪರ್ಸನ್ ಆಗಿ ಇವತ್ತಿಗೂ ಕೂಡ ಸಮಾಜಕ್ಕೆ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಅವ್ರ ಬಗ್ಗೆ ಎಷ್ಟು ಹೊಗಳಿದ್ರು ಹೇಳಿದ್ರು ಕೂಡ ಕಡಿಮೆನೆ ಅಂತ ಅನಿಸ್ತದೆ. ಹೆಚ್ಚು ಸಮಯನ ತಗೊಳ್ದೇನೆ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ME ಪಾಲಿಟೆಕ್ನಿಕ್ ವಿದ್ಯಾರ್ಥಿಗಳಿಗೋಸ್ಕರ ನಾನು ಯಾವಾಗ್ಲೂ ಸಿದ್ಧ ಅಂತ ಹೇಳ್ತಾರೆ. ಈ ಒಂದು ನುಡಿನ ಕೇಳಿದ ತಕ್ಷಣ ನಮ್ಮ ಮೈ ಮನಸ್ಸು ಎಲ್ಲ ಝಲ್ ಅಂತವೆ. ಈಗ ನಾವು ಈ ತರ ನಮ್ಮ ಕೃಷ್ಣ ಸರ್ ಇಷ್ಟೊಂದು ಹೇಳ್ಬೇಕಾದ್ರೆ ನಾವು ಈ ಒಂದು ಸಂಸ್ಥೆನಲ್ಲಿ ದುಡಿತಾ ಇರ್ತಕ್ಕಂಥ ಉಪನ್ಯಾಸಕರ ಅಂತ ಅನಿಸ್ಕೊಂಡ ಮೇಲೆ ನಾವು ಇನ್ನೆಷ್ಟು ವಿದ್ಯಾರ್ಥಿಗಳಿಗೋಸ್ಕರ ಕೆಲಸವನ್ನ ಮಾಡಬೇಕು ಅನ್ನೋ ಒಂದು ಪ್ರೇರೇಪಣೆ ನಮಗೆಲ್ರಿಗೂ ಸಿಗ್ತದೆ. ಸೊ ಈ ಒಂದು ಮಾತನ್ನ ಹೇಳೋದ್ರ ಮೂಲಕ ನಾನು ಶ್ರೀ ಕೃಷ್ಣ ಸರ್ ಅವರಿಗೆ ಝೂಮ್ ಪ್ಲಾಟ್ಫಾರ್ಮ್ ನ ಬಿಟ್ಕೊಡ್ತೇನೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್ ಸರ್. ನಮ್ಮ ಪ್ರಿನ್ಸಿಪಲ್ರು ಒಂದು 2 ನಿಮಿಷ ಏನಾದ್ರು ಮಾತಾಡ್ತಾರ ಸರ್? ಚಂದ್ರಶೇಖರ್ ಸರ್ ಇಸ್ ದಟ್? ದಯವಿಟ್ಟು ಮಾತಾಡ್ಬಿಡ್ಲಿ ಸರ್, ಪ್ಲೀಸ್. ನೋಡಿ, ಅಲೋ ಮಾಡೋಣ. ಎಲ್ಲಿ ಇದ್ದಾರೆ? ಅನ್ಮ್ಯೂಟ್ ಮಾಡಿ. ಒಂದೇ ನಿಮಿಷ ಚೆಕ್ ಮಾಡ್ತೇನೆ. ಇದ್ರೆ ಸರ್ 1 ನಿಮಿಷ ಮಾತಾಡ್ತಾರೆ. ಆಯ್ತು, ಖಂಡಿತ ಮಾತಾಡ್ಲಿ. ಎಲ್ಲಿದ್ದಾರೆ ಸರ್? ಅನ್ಮ್ಯೂಟ್ ಮಾಡ್ತೇನೆ ನಮ್ಮ ಪ್ರಾಚಾರ್ಯರಿಗೆ. ಅವರು 1 ನಿಮಿಷ ದಯವಿಟ್ಟು. ಸರ್ ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಸರ್ ಅನ್ಮ್ಯೂಟ್ ಆಯ್ತಾ ಸರ್? ಸರ್ ಮತ್ತೆ ಮ್ಯೂಟ್ ಆಯ್ತು. ಅನ್ಮ್ಯೂಟ್ ಮಾಡಿ ಸರ್. ಮೇ ಬಿ ಸಿಗ್ನಲ್ ಕೊರತೆ ಅಂತ ಅನ್ಸುತ್ತೆ. ನಂತರದಲ್ಲಿ ನೋಡೋಣ ಸರ್. ವಿಡಿಯೋ ಆನ್ ಇದೆ ಸರ್ದು, ಬಟ್ ಆಡಿಯೋ ಕೇಳಿಸ್ತಾ ಇಲ್ಲ. ಓಕೆ ಸರ್, ನೋ ಪ್ರಾಬ್ಲಮ್ ಸರ್. ಪ್ಲೀಸ್ ಕಂಟಿನ್ಯೂ ಸರ್. ಸರ್ ಸ್ಕ್ರೀನ್ ಶೇರ್ ಸ್ಟಾರ್ಟ್ ಮಾಡಲ ಸರ್ ಇವಾಗ? ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್ ನೀವು, ಕೃಷ್ಣ ಸರ್. ಆಯ್ತು. ರೈಟ್? ಎಸ್ ಸರ್, ಎಸ್ ಸರ್. ಒನ್ಸ್ ಅಗೇನ್ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ, ಗುಡ್ ಮಾರ್ನಿಂಗ್, ಸುಪ್ರಭಾತ. ವೆಲ್ಕಮ್ ಟು ಆಲ್ ಆಫ್ ಯು. ಫಸ್ಟ್ ಆಫ್ ಆಲ್, ಮೈ ಸಿನ್ಸಿಯರ್ ಪ್ರಣಾಮ್ಸ್ ಅಂಡ್ ಥ್ಯಾಂಕ್ಸ್ ಟು MEA ಪಾಲಿಟೆಕ್ನಿಕ್. ನಮ್ ಚಿಕ್ಕ ವಯಸ್ಸಲ್ಲಿ ಅದಕ್ಕೆ CR ಅಯ್ಯಂಗಾರ್ ಇನ್ಸ್ಟಿಟ್ಯೂಟ್ ಅಂತ ಹೇಳ್ತಾ ಇದ್ರು, CR ಅಯ್ಯಂಗಾರ್ ಪಾಲಿಟೆಕ್ನಿಕ್ ಅಂತ ಹೇಳ್ತಾ ಇದ್ರು. ದಿಸ್ ಈಸ್ ಒನ್ ಆಫ್ ದ ಗ್ಲೋಬಲಿ recognized renowned polytechnic institute ಅಂದ್ರೆ ಕರ್ನಾಟಕದಲ್ಲಿ ಆಫ್ಟರ್ SJP ದಿಸ್ ಇಸ್ ದ ಒನ್. ನನಗೆ ತುಂಬಾ ಹೆಮ್ಮೆಯಿಂದ ನಾನು ಇವತ್ತು ಒಪ್ಕೊಂಡಿದ್ದೀನಿ. ಇವಾಗ 9:46. ಇವಾಗ ನಾನು ಕನ್ನಡ ಹಾಗೂ ಇಂಗ್ಲಿಷ್ ಎರಡನ್ನೂ ನಾನು ಮಿಶ್ರಣದಲ್ಲಿ ಮಾತಾಡ್ತೀನಿ. ಇವತ್ತು ನನಗೆ ಒಂದು ಒಳ್ಳೆ ಹಿಂದೆ ಮಹಾ ಸುದ್ದಿನ ಅಂತ ಹೇಳ್ತೀನಿ. ನನಗೆ ಬಯಸದೇ ಬಂದ ಭಾಗ್ಯ ಅಂತ ಹೇಳ್ತೀನಿ. 3 days back when Ravindranath sir Friday he asked me, sir, we are going to have a ESIP,
ESIP ಅಂದ್ರೆ ಫಸ್ಟ್ ಆಫ್ ಆಲ್ ದಿಸ್ ಅಬ್ರಿವಿಯೇಷನ್ ಐ ಆಮ್ ಲಿಸನಿಂಗ್ ಫಾರ್ ದ ಫಸ್ಟ್ ಟೈಮ್. ನಮಗೆ SIP ಅಂತ ಹೇಳಿದ್ರೆ ಬ್ಯಾಂಕಿಂಗು ಇನ್ವೆಸ್ಟ್ಮೆಂಟ್ ಫೀಲ್ಡ್ ಅಲ್ಲಿ SIP ಇಂದ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್. ನನಗೆ ಮೊನ್ನೆನೆ ಗೊತ್ತಾಯ್ತು SIP ಇಂದ ಸ್ಟೂಡೆಂಟ್ಸ್ ಇಂಡಕ್ಷನ್ ಪ್ರೋಗ್ರಾಮ್ ಅಂತ ಹೇಳ್ಬಿಟ್ಟು. ವಂಡರ್ಫುಲ್. ESIP ಏನಂದ್ರೆ ಎಲ್ಲೋ ಡಿಜಿಟಲ್ ಅನ್ಕೊಂಡೆ, ಇಲ್ಲ ಅದು ಅಂದ್ರೆ ವೆಬಿನಾರ್ ಸ್ಟೂಡೆಂಟ್ಸ್ ಇಂಡಕ್ಷನ್ ಪ್ರೋಗ್ರಾಮ್ ಅಂತ. ಸೊ ಇಂಡೈರೆಕ್ಟ್ಲಿ ವಾಟ್ ಐ ಆಮ್ ಟೆಲ್ಲಿಂಗ್ ಈಸ್ learning is a long range process, long term process. Every day we have to learn everything. There is nothing that I don't want, I don't like ಅನ್ನೋ ಸಾಧ್ಯನೇ ಇಲ್ಲ. ಸೊ ಮೊಟ್ಟ ಮೊದಲು ಇವ್ರು ಹೇಳಿದ ತಕ್ಷಣ ಯಾವತ್ ಸರ್ ಬ್ಯಾಚ್ ಶುರು ಅಂತ ಹೇಳಿದ್ರೆ 18th ಹೇಳಿದ್ರು. ನನ್ನ ಹೆಸರು ಕೂಡ ಕೃಷ್ಣನೇ. 18th is a very auspicious number to India and Indian epics and other thing. 18 ಅನ್ನೋದು ಯಾತಕ್ಕೆ ನಿಮಗೆ ಆಮೇಲೆ ಗೊತ್ತಾಗತ್ತೆ. ಸೊ ಕೃಷ್ಣ ಅಂತ ಸೂತ್ರಧಾರನಾಗಿ ಐ ವಿಲ್ ಸ್ಟಾರ್ಟ್ ದ ಇನಾಗ್ಯುರಲ್ ಸೆಷನ್. ವಾಟ್ ಎವರ್ ಯು ವಾಂಟ್ ಟು ಡೂ ದ ಫಾರ್ಮ್ಯಾಲಿಟಿ ಯು ಗೋ ಹೆಡ್ ಅಂತ ಹೇಳಿದ್ದಾರೆ. ಸೊ ಲೆಟ್ ಮಿ ಕಮ್ ಇನ್ ಟು ದ ಪಾಯಿಂಟ್. ನಾನಿಲ್ಲಿ ನನ್ನ ಐ ಡೋಂಟ್ ಯೂಸ್ ದ ವರ್ಡ್ ಬಿಸಿನೆಸ್ ಕಾರ್ಡ್ ಆರ್ ಎ ವಿಸಿಟಿಂಗ್ ಕಾರ್ಡ್, ಎ ಇಂಟ್ರೊಡಕ್ಟರಿ ಕಾರ್ಡ್, ಆರ್ ನನ್ನ ಏನೇ ಪ್ರತಿಭೆನ ನಾನು ತೋರಿಸ್ಬೇಕು ಅಂತ ಅಲ್ಲ. ಮೈ ಜಾಬ್ ಹಿಯರ್ ಅಂಡ್ ಟುಡೇ is to build up the profile of all the 350 students who are attending today. My job is not to showcase my profile. My job is to build up the profile of all the students who are just joined this polytechnic engineering immediately after your SSLC. So ನಿಮ್ಮ ತರ ನನಗೆ ಈ ಒಂದು ಅವಕಾಶ ಸಿಗ್ಲಿಲ್ಲ. Although I also wanted to do engineering, ಕಾರಣಾಂತರ ನಮ್ಮ ತಂದೆಗೆ ಆರ್ಥಿಕ ವ್ಯವಸ್ಥೆ ಎಲ್ಲ ಇಲ್ಲದ್ರಿಂದ I could not do it. PUC ಮಾಡ್ಬಿಟ್ಟು ಆಮೇಲೆ ಬರೀ ಸೈನ್ಸ್ ಡಿಗ್ರಿ ಮಾಡಿ later on I wanted to do my post graduate program in electronics engineering. I did in UVC college. ಇದೊಂದು ದೊಡ್ಡ ಅವಕಾಶ ಸಿಕ್ಕಿದೆ. ನಾನು ಯಾವತ್ತೂ ಹೇಳ್ತೀನಿ, ಆಕಾಶಕ್ಕಿಂತ ದೊಡ್ಡದು ಯಾವ್ದಪ್ಪ ಅಂದ್ರೆ ಅವಕಾಶ. And I would like to thank Mr. Narasimhan also, Ravi Narasimhan. He was the one who introduced me to MEI Polytechnic. ಅವ್ರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ, ಪ್ರಿನ್ಸಿಪಾಲ್ಗೂ ಧನ್ಯವಾದಗಳು ಹೇಳ್ತೀನಿ. ಇನ್ಫ್ಯಾಕ್ಟ್ ನಾನು ಬರೀ ಥಿಯರಿ ತರ ಅಥವಾ ಏನೇ ಒಂದು ಲೆಕ್ಚರ್ ಪ್ರೋಗ್ರಾಮ್ ತರ ಐ ವೋಂಟ್ ಟೇಕ್ ದಿ ಸೆಷನ್. ನಾವು 9:45 ಅಂದ್ರೆ ಎಕ್ಸಾಕ್ಟ್ಲಿ 10:30. ಯಾವುದೇ ಒಂದು ಪೀರಿಯಡ್, ಯಾವುದೇ ಒಂದು ಕ್ಲಾಸ್, ಒಂದು ಸೆಷನ್ ಅಂದ್ರೆ 40 ನಿಂದ 45 ನಿಮಿಷ ಪೀರಿಯಡ್ ಅಂದ್ರೆ ಸಾಕು. ಬಿಯಾಂಡ್ ದಟ್ ಇಟ್ ಗೋಸ್ ಬಿಯಾಂಡ್ ದ ಹೆಡ್ ಓನ್ಲಿ. So I will try to contain, cover and put all the contents in that 45 minutes only. ದಯವಿಟ್ಟು ನಿಧಾನವಾಗಿ ಎಲ್ಲ ಕೇಳ್ಕೊಳ್ಳಿ. After that 15 minutes break, sir has told me 15 minutes break, there is a session on open hour. That open hour I made it in a different way. I don't use that abbreviation FAQ. I use it as PQRST. ಅಂದ್ರೆ purely question relevant to speakers ಟಾಪಿಕ್ ಅಂತ ಹೇಳ್ತಾ ಇದ್ದೀನಿ. ನಿಮ್ಗೆ ಇವತ್ತು ಟಾಪಿಕ್ ಏನ್ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಿದೆ. ಹೌ ಯು ಹ್ಯಾವ್ ಟು ಬಿಕಮ್ ಎ ಫುಲ್ ಫ್ಲೆಡ್ಜ್ಡ್ ಆಸ್ ವೆಲ್ ಆಸ್ ಎ ಹೋಲ್ಸಮ್ ಟೆಕ್ನೋಕ್ರಾಟ್ ಅಂತ ಹೇಳಿದೆ. ದಯವಿಟ್ಟು ಇಂದಿನ ಮಕ್ಕಳೇ ಮುಂದಿನ ಜನಾಂಗ, ಅಥವಾ ಟುಡೇಸ್ ಯೂತ್ಸ್ ಆರ್ ದ ಟುಮಾರೋಸ್ ಸಿಟಿಸನ್ ಅಂಡ್ ದ ಹೋಲ್ ನೇಷನ್ ಬ್ಯಾಂಕ್ಸ್ ಆನ್ ಆಲ್ ಆಫ್ ಯು ಯಂಗ್ಸ್ಟರ್ಸ್. ದಿಸ್ ಈಸ್ ವಾಟ್, ದಟ್ ಈಸ್ ದ ಫಸ್ಟ್ ಮೆಸೇಜ್. Now I'll start slowly one by one, giving certain narrations, examples and life anecdotes also. So here I am going to cover on physical aspect of life, creativeness, creativity, and also on the human values, and why you have to have some literary connected, then proficiency. At the same time, why one should have the daily activities and extracurricular. I will try to cover up one by one. First of all, ಇವತ್ತು ನಾ ಹೇಳಿದೆ ಸರ್ಗೆ, ನಾನು ಒಂದು ಸಂದೇಶನೂ ಕೊಡ್ತೀನಿ, ಅವರಲ್ಲಿ ಒಂದು ಸಂದೇಹನೂ ಹುಟ್ಟಿಸ್ತೀನಿ ಅಂತ ಹೇಳಿದೆ. ಎಂಜಿನಿಯರಿಂಗ್ ಅಂದ್ರೆ ಫಸ್ಟ್ ಬರೋದು ಡ್ರಾಯಿಂಗ್ ಇಸ್ ದ ಲ್ಯಾಂಗ್ವೇಜ್ ಆಫ್ ಎಂಜಿನಿಯರಿಂಗ್ ಅಂತ ಹೇಳ್ತಾರೆ. ಡ್ರಾಯಿಂಗ್ ಇಸ್ ದ ಲ್ಯಾಂಗ್ವೇಜ್ ಆಫ್ ಎಂಜಿನಿಯರಿಂಗ್. ಬಿಫೋರ್ ದಟ್ ಐ ಕ್ಯಾನ್ ಟೆಲ್ ಯು, ವೆನ್ ಯು ಜಾಯಿನ್ ದ ಇನ್ಸ್ಟಿಟ್ಯೂಟ್ ಲೈಕ್ MEIP, ಐ ವಿಲ್ ಟೆಲ್ ಯು DTP is the language of your MEIP ಅಂತ ಹೇಳ್ತೀನಿ. What is DTP? Discipline, timing, and punctuality. Keep in mind, discipline, timings, and punctuality. This is the first thing. Whether you complete your diploma, whether you become engineer or not, but somebody will judge you by your discipline, by your timing, and by being a punctual person.
9:30ಗೆ ನಾವು 15 ಮಿನಿಟ್ಸ್ ಕಳ್ಕೊಂಡಿದೀವಿ ಅಂದ್ರೆ 300 ಜನ into 15 minutes ಅಂತ ಹೇಳಿದ್ರೆ so many man hours we have lost, I can tell you. If somebody wants to board a international aircraft, they have to go to the airport 3 hours in advance. If they have to fly in a domestic aircraft, they have to go 2 hours in advance. If you want to go by a train, you have to be 1 hour in advance. If you want to be in a bus, you have to be half an hour. Why? As a student at the age of teenage, if you for a 9:30, if you come even at 9:35, 9:40, the very purpose of engineering and the discipline, timing, punctuality is lost. Because I am a staunch devotee, follower, shishya of none other than Sir M.V. Sir M. Vishwesharaya. ನಾನು ಕೇವಲ ನನ್ನ 5ನೇ ವಯಸ್ಸಲ್ಲಿ ಅವ್ರಿಗೆ ಆವಾಗಲೇ 97-98 ವರ್ಷ ಆಗಿದ್ದು ಅವ್ರು ನೋಡಿದ್ದೆ. ಅದಕ್ಕೋಸ್ಕರ ನಾನು ಒಂದು ಆದರ್ಶ ಪುರುಷ ಅಂತ ಇಟ್ಕೊಂಡೆ. ಈ ಆದರ್ಶ ಪುರುಷ ಅಂತ ಹೇಳಿದ್ ನಾನು ಒಬ್ಬನೇ ಅಲ್ಲ, ಇದನ್ನ ಹೇಳಿರೋದು ಡಾಕ್ಟರ್ SL ಭೈರಪ್ಪನು ಹೇಳಿದ್ದಾರೆ ಒಂದ್ಸಲ. ನಿಮಗೆ ಯಾರು ರೋಲ್ ಮಾಡಲ್ ಅಂದ್ರೆ ಇಡೀ ಭಾರತಕ್ಕೊಬ್ಬನೇ ರತ್ನ, ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅಂತ ಈವನ್ ನಮ್ಮ ಸರಸ್ವತಿ ಪುರಸ್ಕಾರ ತಗೊಂಡಂತ ಈವನ್ SL ಭೈರಪ್ಪನು ಹೇಳಿದ್ರು. ಇವ್ರಿಗಿಂತ ಆದರ್ಶ ಪುರುಷ ಬರೀ ನಮ್ಮ ಕರ್ನಾಟಕಕ್ಕಲ್ಲ, ಭಾರತಕ್ಕಲ್ಲ, ಇಡೀ ಜಗತ್ತಿಗೆ ಒಂದು ಆದರ್ಶ ಪುರುಷ ಅಂದೆ ಸರ್ ಎಂ ವಿಶ್ವೇಶ್ವರಯ್ಯ, ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ. ಐ ವಿಲ್ ಡೆಡಿಕೇಟ್ ಆಲ್ ಮೈ ಟಾಕ್ ಟು ಸರ್ ಎಂ ವಿಶ್ವೇಶ್ವರಯ್ಯ ಟುಡೇ. ಎಲ್ಲರಿಗೂ ನಮಸ್ಕಾರ. ಅವ್ರು ಎಲ್ಲಿದ್ರು ಕೂಡ ಅವ್ರಿಗೆ ನಮನ ಅಂತ ಹೇಳ್ತೀನಿ. ವೈ ಅಂತ ಹೇಳ್ಬೋದು. I think all of you can read on the top, something has been written. It is one of his famous quote of Sir M. Vishwesharaya. ಯಾದಕ್ಕೆಂದ್ರೆ ನಾವು 18 ವರ್ಷ, 18 ಅಂದ್ರೆ ಟೀನೇಜ್, 19 ಮುಗೀತು. 19 ಮುಗಿದು 20 ಅಂದ್ರೆ we will come to a stage of graduation ceremony. Whether you become an artist or an engineer, technocrat, anything, you become a ವೃತ್ತಿಲ್ ಬರ್ತೀವಿ, ಒಂದು ಪ್ರೊಫೆಷನಲ್ ಬರ್ತೀವಿ, ನಾವು ಒಂದು ಹುದ್ದೆಗೆ ಬರ್ತೀವಿ. ಅವರು ಅದನ್ನೇ ಹೇಳೋದು, ಈವನ್ ಇಫ್ ಯು ಬಿಕಮ್ ಎ ಪರ್ಸನ್ ಇನ್ ಚಾರ್ಜ್ ಆಫ್ ಎ ರೈಲ್ವೆ ಕ್ರಾಸಿಂಗ್ ಗೇಟ್ ಅಂತ ಹೇಳಿದ್ರೆ, you have to keep that railway gate in such a way, there is no other railway crossing in the entire world so beautiful, so spick and span, so meticulous ಅಂತ ಹೇಳ್ತಾರದು. ಅಂದ್ರೆ ಇವರು ಸಂದೇಶ ಏನ್ ಕೊಡೋದು ಸರ್ ಎಂ ಅಂದ್ರೆ, ವಾಟ್ ಎವರ್ ವಿ ಆರ್ ಗೋಯಿಂಗ್ ಟು ಹ್ಯಾವ್ as a job or an employment or any entrepreneurship, anything, perfection and precision, these two are important for life. So ಖಂಡಿತ ದಯವಿಟ್ಟು ನಾನು ಹೇಳಿದ್ದೀನಿ, ಇಂಟ್ರೊಡಕ್ಷನ್ ಅನ್ನೋದಲ್ಲಿ ಆ ಮಧ್ಯದಲ್ಲಿ TRO ಅಂತ ತೆಗೆದಾಕ್ಬಿಟ್ರೆ ಇಂಡಕ್ಷನ್ ಆಗುತ್ತೆ. ಇಂಟ್ರೊಡಕ್ಷನ್ ನಲ್ಲಿ TRO ತೆಗೆದ್ರೆ ಇಂಡಕ್ಷನ್ ಆಗುತ್ತೆ. So that is why I am trying to introduce through my introductory card then Sir MV as the role model. ಯಾಕಂದ್ರೆ ಡಿಸಿಪ್ಲಿನ್, ಟೈಮಿಂಗ್, ಪಂಕ್ಚುಯಾಲಿಟಿಗೆ ಇವರಿಗಿಂತ ಆದರ್ಶ ಪುರುಷ ಜಗತ್ತಲ್ಲಿ ಇಲ್ಲ. I request, having joined an institute like MEA Polytechnic, not 5 minutes early, although sir told me 9:20 allow people to get in, andre I called him and told him at 9:15 I am ready, it is for you to let me in ಅಂತ ಹೇಳಿದೆ. Sir, discipline, timings, punctuality, this is the first induction. That's all I want to tell you. Next, physical ಅಂತ ಹೇಳಿದೆ. ನನಗೆ ಬಹಳ ಸಂತೋಷ ಆಯ್ತು. Sir, this is your second session. We already started our yoga in the morning ಅಂತ ಹೇಳೋದು. Wonderful, sir. Thanks to Ravindranath and MA Polytechnic itself. ನಾನು ಯಾವತ್ತೂ ಹೇಳ್ತೀನಿ, early to bed and early to rise. ಎದ್ದೇಳು ಮಂಜುನಾಥ ಅಂತ ಹೇಳ್ತಾರೆ, ಎವರ್ ಆನ್ ಅವರ್ಡ್ ಅಂತ ಹೇಳ್ತಾರೆ. ನಾವು ಯಾವತ್ತು early to bed and early to rise, we have to learn from the nature and from the bird ಅಂತ ಹೇಳ್ತೀನಿ. ಅದು 6:30-7 ಗಂಟೆ ಅಷ್ಟೊತ್ತಿಗೆ ಗೂಡುಗೋ ಸೇರ್ಕೊಳ್ಳುತ್ತೆ. But that is the first one which will start the day. I am telling you, SOD, every day I start around 2:45, 3 o'clock, but I don't keep any alarm. I don't even look at the watch. I don't look at anything. Chirping of the bird, ಅಂದ್ರೆ ಒಂದು ಪಕ್ಷಿಗಳ ಶಬ್ದ ಕೇಳಿದ ತಕ್ಷಣ ನಿಮ್ಗೆ 2:45-3 ಗಂಟೆಗೆ ಎಚ್ಚರ ಆಗುತ್ತೆ. ಸೊ ನಮ್ಮ ಬಾಡಿ ಲ್ಯಾಂಗ್ವೇಜ್ ಅಲ್ಲೇ, ಬಾಡಿನಲ್ಲೇ ಫಿಸಿಯಾಲಜಿಕಲಿ ವಿ ಹ್ಯಾವ್ ಗಾಟ್ ಎ ಬಯೋಲಾಜಿಕಲ್ ಕ್ಲಾಕ್ ಅಂತ ಹೇಳ್ತೇನೆ. So that physical fitness is the most important thing. I am telling you one thing. So I get up at 3 o'clock. Even today, I had to prepare for my 1 hour presentation. And ಹೇಳಿದ್ರೆ
ನಮ್ಮ ಕನ್ನಡದ, ನಮ್ಮ ಭಾರತದ ಒಬ್ರು ತುಂಬಾ ದೊಡ್ಡ ಸಾಹಿತಿ ಇದ್ರು, ಶಿಶು ಸಾಹಿತ್ಯ ಬರೆದವರು ಡಾಕ್ಟರ್ GP ರಾಜರತ್ನಂ ಅಂತ ಹೇಳೋರು. ಅವ್ರು ಯಾವತ್ತು ಹೇಳೋರು, PPT ಅಂದ್ರೆ ಏನಂದ್ರೆ, ಇಟ್ ಈಸ್ PPT ಅಂದ್ರೆ ಯಾವುದೋ ಒಂದು ಬರ್ದಿರೋದು ತಗಲಾಕಿರೋದನ್ನ ಓದೋದಲ್ಲ ರೀ. ಪ್ರಿಪೇರ್ಡ್ನೆಸ್ ಅಂಡ್ ಥರೋನೆಸ್ ಇನ್ ಪ್ರೆಸೆಂಟೇಶನ್ ಈಸ್ ಕಾಲ್ಡ್ PPT ಅಂತ ಹೇಳಿದ್ರು. ಅದಕ್ಕೆ ನೋಡಿ ಬರೀ ಕೈಯಲ್ಲಿದ್ದೀನಿ, ಬಟ್ ತಲೆಯಲ್ಲಿ ತುಂಬಿಸ್ಕೊಂಡಿದ್ದೀನಿ. ನನ್ನ ತಲೆಯಲ್ಲೇ ಇದ್ರೆ ನನಗೆ ಹೆಡ್ಏಕ್ ಬರುತ್ತೆ. I must pass it on to all the 350 students who have been admitted today to become one of the best citizens and the best technocrat of the entire India and the entire world. So adike physical discipline is equally required. Vyayama illa, we will not have a good day. Arogyave bhagya, arogyave sampattu. So in addition to your studies and other things, please have physical fitness. That is the most important thing. In fact, I made a video. I think tomorrow sir will share it to you, all of you, through your WhatsApp and all. ಎರಡನೇದು ಹೇಳಬೇಕು ಅಂತ ಹೇಳಿದ್ರೆ, ಕ್ರಿಯೇಟಿವ್ ಅಂತ ಹೇಳಿದೆ. ಏನು ಕ್ರಿಯೇಟಿವ್ ಆಗಿರ್ಬೇಕು? ನಾನು ಬೆಳಿಗ್ಗೆ ಎದ್ದ ತಕ್ಷಣ ನಾವೊಂದು ಫೋಟೋ ನೋಡ್ತೀನಿ. ಗೀತೋಪದೇಶದ ಒಂದು ಫೋಟೋ ಇದೆ. ಆ ಗೀತೋಪದೇಶದ ಫೋಟೋ ನಾನು ನೋಡ್ತಾ ಬೆಳಿಗ್ಗೆ 3 ಗಂಟೆ. ದ ಫೋಟೋ ರಿಮೈನ್ಸ್ ಸೇಮ್, the 2 persons also remain same, but every day my thought process keep on changing. I'm telling you, every day I get a new idea. ಅಂದ್ರೆ ಕ್ಯಾಮರಾ ಸೇಮ್ ಇರುತ್ತೆ, ಆ ಫೋಟೋಗ್ರಾಫರ್ ಅವನೇ ಇರ್ತಾನೆ, ಬಟ್ he uses the technique from place to place and position to position, depending on the situation. He becomes more and more matured by taking more photographs, etc., etc. So creativity illa andre we become, I'll tell you, redundant. In fact, last year I was using one handset like this one. It was not capable of 4G, but March 2020 lockdown and webinar situation made me to get into another handset which has got a 4G capacity to do the webinar and all. In fact, I bought this handset only for the sake of webinar. And the very first day when I was doing through a laptop, sudden current hotoitu. Current hotoitu andre helide internet hoitu. I was perplexed. Nanu onthara handicap bitte. Then I fed a crisis. At that time, by that time, my granddaughter of just 9 years, she was equipped for webinar and online sessions and all. Then immediately my granddaughter Veda of 9 years, she told me, Kitappa, don't worry. Internet to laptop al hoytu andra you switch over to the handset mobile, adaralli internet hogala, you have got that particular package and nothing that works anta helidru. So learning is a process. ವಸಿಷ್ಠರು ಹೇಳಿದ್ರು ರಾಮನಿಗೆ, ಕಲಿಬೇಕು ಅಂತ ಹೇಳಿದ್ರೆ ಒಂದು ತೊಟ್ಟಿಲಿನ ಮಗು, ಈವನ್ ಫ್ರಮ್ ಎ ಕ್ರೇಡಲ್ ಚೈಲ್ಡ್ ಯು ಕ್ಯಾನ್ ಲರ್ನ್ ಅಂತ ಹೇಳ್ಬಿಟ್ಟು. ಸೊ ಐ ಲರ್ನ್ಡ್ ಇಟ್. ಐ ಆಮ್ ಟೆಲಿಂಗ್ ಯು, ಐ ಆಮ್ ಏಬಲ್ not to be a obsolete or a unwanted person. I continue to be a resource person in so many places. So I am telling you, continue to be creative. Otherwise, ನಮ್ಮನ್ನ ಡಿಕೇಡು ಅನ್ವಾಂಟೆಡ್ ಸ್ಟಾಕ್ ಅಂತ ಮಾಡ್ಬಿಡ್ತಾರೆ. ನಾವು ಹಂಗೆ ಸ್ಲೋ ಆಗಿ ಒಂದೊಂದ ಕೆಲವೊಂದು ವಿಶ್ವೇಶ್ವರಯ್ಯರದೇ ಇನ್ನೊಂದು ವ್ಯಾಲ್ಯೂಸ್ ಅಂತ ನಿಮ್ಗೆ ಹೇಳ್ಬೇಕು. ವಿಶ್ವೇಶ್ವರಯ್ಯ ಆ ಮಹಾನಿಗೆ ನಾವು 1 ಗಂಟೆ ಅಲ್ಲ, 1 ವಾರ ಅಲ್ಲ, 1 ವರ್ಷ ಅಲ್ಲ, 1 ಯುಗ ಮಾತಾಡಿದ್ರು ಸಾಲದು. ವಿಶ್ವೇಶ್ವರಯ್ಯ served till the age of 39.5 in Bombay. Later on, he was invited by the Maharaja of Mysore. ಆಮೇಲೆ ಅವರು ಒಂದೇ ಒಂದು ಹೇಳುದು, ನನಗೆ ಫ್ರೀಡಮ್ ಕೊಟ್ರೆ ಮಾತ್ರ ನಾ ಬರ್ತೀನಿ, ಅಂಡ್ ಅಟ್ ದ ಸೇಮ್ ಟೈಮ್ ಐ ಶುಡ್ ಬಿ ಇನ್ಸ್ಟ್ರೂಮೆಂಟಲ್ ಟು ಸ್ಟಾರ್ಟ್ ಆಲ್ ಟೆಕ್ನಾಲಜಿಕಲ್ ಇನ್ಸ್ಟಿಟ್ಯೂಟ್ಸ್, ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸ್, ITI ಅಂಡ್ ಸೋ ಮೆನಿ ಥಿಂಗ್ಸ್ ಅಂತ ಹೇಳಿದ್ರು. ಆ ಫ್ರೀಡಮ್ ಕೊಟ್ರೆ ಮಾತ್ರ ಬರ್ತೀನಿ, ಇಲ್ಲ ಅಂದ್ರೆ ಇಲ್ಲ ಅಂದ್ರೆ. ಮಹಾರಾಜ ಅಗ್ರೀಡ್ ಟು ಸರ್ ಎಂ ವಿಶ್ವೇಶ್ವರಯ್ಯ ಡಿಮಾಂಡ್. ಐ ಡೋಂಟ್ ಯೂಸ್ ದ ವರ್ಡ್ ರಿಕ್ವೆಸ್ಟ್, ಡಿಮಾಂಡ್ಸ್ ಅಕ್ಸೆಪ್ಟ್ ಮಾಡ್ಕೊಡು. ದೆನ್ he opened industrial training institutes and all. He became even Diwan of Mysore. Diwan is nothing but a chief minister. Then he started slowly engineering college. That is how even government USC ಆಯಿತು. The first princely state university in there in 2013 ಮೈಸೂರ್ದು ಯೂನಿವರ್ಸಿಟಿ ಆಫ್ ಮೈಸೂರ್ ಆಯ್ತು. ಇನ್ಫ್ಯಾಕ್ಟ್ ಸೆಂಟಿನರಿ ಸೆಲೆಬ್ರೇಷನ್ ಇದೆಲ್ಲ ಆದಾಗ ನನಗೂ ಒಂದು ಯಾವುದೋ ಒಂದು ಅವಕಾಶ ಸಿಕ್ಕಿತ್ತು, ಅಲ್ಲಿ ಹೋಗಿ ನಾನು ಲೆಕ್ಚರ್ ಕೊಟ್ಟೆ.
ಆಮೇಲೆ ಯಾಕೆ ಇವರ್ದನ್ ವಿಶ್ವೇಶ್ವರಯ್ಯ ಮುಟ್ಟಿದೆ ಅಂತ ಹೇಳಿದ್ರೆ, ಅಟ್ ದ ಟೈಮ್ ಯು ನೋ ವೆರಿ ವೆಲ್, ಭದ್ರಾವತಿಯಲ್ಲಿ ಐರನ್ ಅಂಡ್ ಸ್ಟೀಲ್ ಕಂಪನಿ ಇದೆ. ಅಟ್ ದ ಟೈಮ್ ದ ಕಂಪನಿ ಹ್ಯಾಡ್ ಸಮ್ ಇಂಡಸ್ಟ್ರಿಯಲ್ ಪ್ರಾಬ್ಲಮ್ಸ್ ಅಂಡ್ ಅದರ್ ಥಿಂಗ್. ಹಿ ವಾಸ್ ಅಸೈನ್ಡ್ ಎ ಗ್ರೇಟ್ ಜಾಬ್, ಪ್ಲೀಸ್ ಟೇಕ್ ಕೇರ್ ಆಫ್ ಇಟ್ ಅಂತ ಮಹಾರಾಜ. ಅವ್ರು ಹೋದ್ರು. ಸರ್ ಎಂ ವಿಶ್ವೇಶ್ವರಯ್ಯ ಸರ್ ಫಾರ್ 2-3 years or 4 years from red he converted into black. Red to black andre when the industry was in doldrum or in the debt and other thing, he converted into profit making industry. 2-3 ವರ್ಷ ಕೆಲಸ ಮಾಡಿದಕ್ಕೆ ಮಹಾರಾಜರು, he was serving as a director or something. ಆಗಿನ ಕಾಲದಲ್ಲಿ 2-3 ವರ್ಷಕ್ಕೆ for such a high position 2 lakhs ಬಂದಿತ್ತು, 3 lakhs ಬಂದಿತ್ತು, ಅಮೌಂಟ್ ಎಷ್ಟು ಗೊತ್ತಿಲ್ಲ. At that time Sir M Vishwesvaraya, you know what he did? He did not keep that money. Why I am telling is, ಈಗಿನ ಕಾಲದಲ್ಲಿ ಯಾವನೋ ಒಬ್ಬ ಜಿಲ್ಲಾ ಒಂದು ಪಂಚಾಯತ್ MLA MP ಅಬ್ಟ್ರೆ ಅವರೇ ಕಾಲೇಜ್ ಕಟ್ಟು ಅವರೇ ಪ್ರಿನ್ಸಿಪಾಲ್ ಆಗ್ಬಿಟ್ಟು ದುಡ್ಡು ಹೊಡೆಯಕ್ ಶುರು ಮಾಡ್ತಾರೆ. ಆಗಿನ ಕಾಲದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಆ ದುಡ್ಡನ್ನು ತಗೊಂಡು, ಈ ದುಡ್ಡು ನನಗೆ ಬೇಡ, ಸಮಾಜಕ್ಕೆ ಸೇವೆ ಆಗಿ, that is how the first SJP institute that was started from the emoluments or the remuneration given by that time, ಅದನ್ನಿಂದ SJP ನ ಶುರು ಆಯ್ತು. ಆಮೇಲೆ ಅವರು ಹೇಳಿದಾಗ ಅವ್ರ ಹೆಸರು ಹೇಳಕ್ ಬಿಡಕ್ ಹೋದ್ರೆ ಬೇಡ, ಜಯಚಾಮರಾಜೇಂದ್ರ ಪಾಲಿಟೆಕ್ನಿಕ್ ಅಂತ ಇಟ್ರು. ಲುಕ್ ಅಟ್ ದ ಹ್ಯೂಮನ್ ವ್ಯಾಲ್ಯೂಸ್ ದಟ್ ಹಿ ಹ್ಯಾಸ್ ಗಿವನ್ ಟು ಸರ್ ಎಂ ವಿಶ್ವೇಶ್ವರಯ್ಯ. ಇದಕ್ಕೆ ನಾನು ಭಾರತಕ್ಕೆ ರತ್ನ, ಭಾರತ ರತ್ನ ಅಂತ ಹೇಳ್ತೀನಿ. ಸೊ ಅಂದ್ರೆ ಇವ್ರಿಗೆ ಇನ್ನೊಂದು ಫಿಸಿಕಲ್ ವ್ಯಾಲ್ಯೂಸ್ಗೂ ನಾ ಹೇಳ್ತೀನಿ. ಅಟ್ ದ ಏಜ್ ಆಫ್ 95 ಆರ್ ಸಮಥಿಂಗ್, ಮೈಸೂರಲ್ಲಿ ಯಾವುದೋ ಇವ್ರ ಹೆಸರಲ್ಲಿ ಒಂದು ಸ್ಟ್ಯಾಚ್ಯೂ ಹಾಕಿ ಇನಾಗ್ರೇಷನ್ ಮಾಡ್ಬೇಕಾಯ್ತಂತೆ. ಅಟ್ ದ ಟೈಮ್ ಇವರಿಗೆ ಕಾರು ಏನೋ ಕಳಿಸಿದ್ರೆ, ವೈ ಐ ಕ್ಯಾನ್ ವಾಕ್ ಮೈ ಸೆಲ್ಫ್, ಐ ಡೋಂಟ್ ನೀಡ್ ಸಂಬಡಿ ಎಲ್ಸ್, ಐ ಹ್ಯಾವ್ ಗಾಟ್ ಮೈ ಲೆಗ್, ಐ ಮೈ ಸೆಲ್ಫ್ ವಿಲ್ ವಾಕ್ ಅಂತ ನಡ್ಕೊಂಡ್ ಬಂದ್ರು. ಸೊ ಕೀಪ್ ಇನ್ ಮೈಂಡ್, ಫಿಸಿಕಲ್ ಫಿಟ್ನೆಸ್ ಪ್ಲೇಸ್ ಎ ಬಿಗ್ ರೋಲ್. At the same time, creativity is also required. At the same time, ನಾನು ನನ್ನ ಮೊಬೈಲ್ ಅಲ್ಲಿ ಬರೀ ಸೆಲ್ಫಿ ತಗೊಳ್ತೀನಿ ಅಂದ್ರೆ ಆಗಲ್ಲ ರೀ. You need to add values to the society. You need to give something to the society. ಅದಕ್ಕೆ ಹೇಳ್ತೀನಿ, give and live, give and live. It is not that only you take from the society, you have to give back to the society ಅಂತ ಹೇಳ್ತಾ ಇದ್ದೀನಿ. So I have touched upon little and everything. ಯಾಕಂದ್ರೆ 1 hour ಅಲ್ಲಿ ಎಲ್ಲಾನು ಕವರ್ ಮಾಡಕ್ ಆಗಲ್ಲ. Now I also came to know, ನೀವು ಎಷ್ಟೋ ಜನಕ್ಕೆ ಒಂದು ಸಮಸ್ಯೆ ಇರ್ಬೋದು, 2 years or 3 years ಡಿಪ್ಲೊಮಾ ಮಾಡಿ ನನ್ಗೆ ಏನು ಭವಿಷ್ಯ ಏನಿದೆ, ನಂಗೆ ಕೆಲಸ ಸಿಗತ್ತಾ ಅಂತ ಹೇಳ್ಬಿಟ್ಟು. ದಯವಿಟ್ಟು ನಾನು ಇವಾಗ 1 ತಿಂಗಳಿಂದ ಹೋದಾಗ ಯಾವುದೋ ಒಂದು ITI ಇಲ್ಲಿ ಒಂದು ಇನಾಗ್ರೇಷನ್ ಮಾಡ್ಬಿಟ್ಟು ಬಂದೆ. ಆವಾಗ ನನಗೆ ಗೊತ್ತಾಯ್ತು that tradesmen are very much in demand in the entire world. Tradesmen andre whether you are a miller, turner, lathe operator or a welder, etc., you are very much in demand to get a job, whereas the engineer or a diploma holder or even a MBA student, they are not getting the job so easily ಅಂತ ಹೇಳಿದ್ರು. ಅಲ್ಲಿಗೆ ನಾನು ಒಂದು ತೀರ್ಮಾನಕ್ಕೆ ಬಂದೆ, jobs are available in plenty but skills are empty ಅಂತ ಗೊತ್ತಾಯ್ತು ಅಲ್ಲಿಗೆ. ಇನ್ ದ ಸೆನ್ಸ್ ಜಾಬ್ಸ್ ಆರ್ ಅವೈಲಬಲ್ ಇನ್ ಪ್ಲೆಂಟಿ, ಸ್ಕಿಲ್ಸ್ ಆರ್ ಎಂಟಿ ಅಂತ ಹೇಳಿದ್ರೆ, ನಾವು ಬರೀ ಪುಸ್ತಕ ಓದೋದು, ಬರೀ ಲೆಕ್ಚರ್ ಮಾತ್ರ ಕೇಳೋದು, ಪುಸ್ತಕದ ಬದನೆಕಾಯಿ ತಿನ್ಕೊಂಡ ಸಾಲದು, ನಮ್ಮ ಬದನೆಕಾಯಿನ ಏನ್ ಬೇಯಿಸ್ಬೇಕು ಅಂತ ಅಂದ್ರೆ ಸಬ್ಜೆಕ್ಟ್, ಹೌ ಇಟ್ ಕ್ಯಾನ್ ಬಿ ಯೂಸ್, ಹೌ ಇಟ್ ಕ್ಯಾನ್ ಬಿ ಅಪ್ಲೈಡ್ ಇನ್ ದ ಡೈಲಿ ಲೈಫ್, ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಜಸ್ಟ್ ಗೆಟಿಂಗ್ ಎ ಟೈಟಲ್ ಆರ್ ಎ ಡಿಗ್ರಿ. ಸೊ ಕೈಂಡ್ಲಿ ಕೀಪ್ ಇನ್ ಮೈಂಡ್. Now the second message I am trying to give you is, kindly make a note, know something in everything and everything in something. The second message is, know something in everything and everything in something ಅಂತ ಹೇಳ್ದೆ ನಾನು. ಇದ್ರ ಜೊತೆಗೆ ಫಿಸಿಕಲ್ ಜೊತೆಗೆ ನಾನು ಇನ್ನೊಂದು ಫಿಸ್ಕಲ್ ಅಂತಾನು ಹೇಳ್ತೀನಿ. FISCAL ಅಂತ ಹೇಳಿದ್ರೆ, ಫಿಸ್ಕಲ್ ಅಂದ್ರೆ ಆರ್ಥಿಕ, ಫೈನಾನ್ಸ್ ಅಂಡ್ ಅದರ್ ಥಿಂಗ್. So kindly keep in mind, it was none other than Vishwesvaraya in the princely state, whereas way back in the year 1913 ಅಲ್ಲಿ ಮೊಟ್ಟ ಮೊದಲು ಒಂದು ಕಮರ್ಷಿಯಲ್ ಬ್ಯಾಂಕಿಂಗ್ ಅಂದ್ರೆ ಮೈಸೂರು ಬ್ಯಾಂಕ್ ಆರ್ ಬ್ಯಾಂಕ್ ಆಫ್ ಮೈಸೂರ್ ಅಂತ ಶುರು ಆಯ್ತು. ಬೀಯಿಂಗ್ ಎ ಸಿವಿಲ್ ಇಂಜಿನಿಯರ್, ಸರ್ ಎಂ ವಿಶ್ವೇಶ್ವರಯ್ಯ, he started university, he worked in the industry that is Bhadravati, then he started even that bank also. ಫಿಸಿಕಲ್ಲು ಬೇಕು, ಫಿಸ್ಕಲ್ಲು ಬೇಕು,
ಕ್ರಿಯೇಟಿವಿಟಿನೂ ಬೇಕು, ಇದೆಲ್ಲದಕ್ಕೂ ಬೇಕು ಅಂತ ಹೇಳಿದ್ರೆ ಸಂದೇಶ ಏನ್ ಹೇಳಿ, ನೋ ಸಮಥಿಂಗ್ ಇನ್ ಎವ್ರಿಥಿಂಗ್ ಅಂಡ್ ಎವ್ರಿಥಿಂಗ್ ಇನ್ ಸಮಥಿಂಗ್. ದಿಸ್ ಐ ಲರ್ನ್ ಫ್ರಮ್ ಸರ್ ಎಂ ವಿಶ್ವೇಶ್ವರಯ್ಯ. ಇದ್ರ ಜೊತೆಗೆ ನಾವು ಯಾವತ್ತೂ ಅನ್ಕೋಬಹುದು, ಇವಾಗ ನಾವು ಎನಿಮಲ್ ಪ್ಲಾನೆಟ್ ಎಲ್ಲ ನೋಡಿದ್ರೆ ಎಷ್ಟೋ ಅಲ್ಲಿ ನೋಡಿದ್ರೆ ಟಗರ್ ಆಗ್ಲಿ, ಎಮ್ಮೆ ಆಗ್ಲಿ, ಅದೇ ತರ ಡಿಯರ್ ಆಗ್ಲಿ ಓಡಾಡ್ತಾ ಇರುತ್ತೆ, ನೂರಾರು ಓಡ್ತಾ ಇರುತ್ತೆ. ಅದೇ ತರ ನಮ್ಮ ವೈಲ್ಡ್ ಲೈಫ್ ಅಲ್ಲಿ ಅವುಗಳಿಗೆ, ಪ್ರಾಣಿಗೆ ಬೇಕಾದ್ದು ಅಂದ್ರೆ ವೈಲ್ಡ್ ಲೈಫ್ಗೆ ನಮ್ಮ ಸೊಪ್ಪು, ಸೊದ್ದೆ, ತರಕಾರಿ, ಹಣ್ಣಲ್ಲ. ಇಟ್ ಹ್ಯಾಸ್ ಟು ಹಂಟ್. ದಟ್ ಹಂಟ್ ಅನ್ನೆಲ್ಲ ಸಿಗಾಕೊಂಡಿದ್ದನ್ನೇ ತಿನ್ನೋದು ಮಾಡತ್ತೆ. ಆ ಹಂಟ್ ಮಾಡೋವಾಗ ನೀವು ನೋಡ್ಬೇಕು, ಅಲ್ಲಿ ನೂರಾರು ಜಿಂಕೆಗಳಿದ್ರು ನೂರಾರನ್ನು ಚೇಸ್ ಮಾಡಲ್ಲ, ಒಂದನ್ನು ಮಾತ್ರ ಚೇಸ್ ಮಾಡುತ್ತೆ. ಆ ಚೇಸ್ ಮಾಡೋದನ್ನೇ ಅಂದ್ರೆ ಯು ಫಸ್ಟ್ ಸೆಟ್ ಎ ವಿಷನ್ ಫಾರ್ ಯುವರ್ ಸೆಲ್ಫ್. ಹೌದಲ್ಲ, ಸೆಟ್ ಎ ವಿಷನ್ ಫಾರ್ ಯುವರ್ ಸೆಲ್ಫ್. ಆ ಚೂಸ್ ಮಾಡ್ತೀರಲ್ಲ, ಆ ಚೂಸ್ ಮಾಡೋದನ್ನೇ ನೀವು ಚೇಸ್ ಮಾಡಬೇಕು. ದಟ್ ಈಸ್ ಕಾಲ್ಡ್ ಎಸ್ ಗೋಲ್ ಅಂತ ಹೇಳ್ತೀನಿ. ಚೇಸ್ ವಾಟ್ ಯು ಚೂಸ್ ಈಸ್ ನಥಿಂಗ್ ಬಟ್ ವಿಷನ್ ಇನ್ ದ ನೆಕ್ಸ್ಟ್ ಗೋಲ್ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ಯಾವುದೇ ಒಂದು ಮಾಡಿದ್ಮೇಲೆ ಒಂದು ಜೀವನದಲ್ಲಿ ಒಂದು ಸಾಧನೆ ಬೇಕು, ಸಾಧ್ಯ ಅನ್ನೋ ತೋರಿಸ್ಬೇಕು. ಆಮೇಲೆ ದೇರ್ ಶುಡ್ ಬಿ ಸಮಥಿಂಗ್ ಪರ್ಪಸ್ ಫಾರ್ ಲೈಫ್. ನಾನು ಇದೆ, ಎಮ್ಮೆ ತರ, ಕೋಣನ್ ತರ ಇದೆ, ಹಂದಿ ತರ ಇದ್ರೆ ಅದಲ್ಲ ರೀ ಜೀವನ. ಐ ವಾಂಟ್ ಟು ಲಿವ್ ಎ ಲೈಕ್ ಸರ್ ಎಂ ವಿಶ್ವೇಶ್ವರಯ್ಯ ಆರ್ ಸರ್ ಸಿ ವಿ ರಾಮನ್. ದೇರ್ ಶುಡ್ ಬಿ ಎ ಪರ್ಪಸ್. ನಾ ಯಾಕೆ ಇವರಿಬ್ಬರನ್ನ ಹೇಳ್ತೀನಿ ತಿಳ್ಕೋಬೇಕು. ನಮ್ಮ ಭಾರತದಲ್ಲಿ 130 ಕೋಟಿ ಜನಸಂಖ್ಯೆಯಲ್ಲಿ ಇವತ್ತಿಗೂ ಸರ್ ಎಂ ವಿ, ಅದು ಬಿಟ್ರೆ ಸರ್ ಸಿ ವಿ ಅಂದ್ರೆ, ಸರ್ ಸಿ ವಿ ರಾಮನ್ is the only one home grown scientist who got the Nobel Prize in physics. ಆಮೇಲೆ 108 ಲಕ್ಷಾಂತರ ಸೈಂಟಿಸ್ಟ್ ಇದ್ದಾರೆ, ಬಟ್ they have not been able to get a Nobel Prize. There are only two sir. One is Sir C V Raman, one is Sir M V. ಇಬ್ರು ಭಾರತ ರತ್ನ ಆಯ್ತಲ್ಲ. ಈವನ್ ಸರ್ ಸಿ ವಿ ರಾಮನ್ ಕೂಡ ಇದೇ ಮಲ್ಲೇಶ್ವರಂ 15 ಕ್ರಾಸ್ ಅಲ್ಲೇ ಇದ್ರು ಕೂಡ ಆಯ್ತಲ್ಲ. ಅದೇ ತರ ಅವ್ರ ಮನೆ ಹೆಸರು ಪಂಚವಟಿಯಿಂದ. ಅವ್ರದ್ದು ನಾ ಲೆಕ್ಚರ್ ಚಿಕ್ಕ ವಯಸ್ಸಲ್ಲಿ ನಾ ಕೇಳಿದ್ದೀನಿ. ಸೊ ವಿಷನ್ ಬೇಕು, ಗೋಲ್ ಬೇಕು, ಒಂದು ಪರ್ಪಸ್ ಬೇಕು. ಇದಿಷ್ಟೇ ಇದ್ರೆ ಆಗಲ್ಲ. ಐ ವಾಂಟ್ ಟು ಗೋ ಟು ಮೈಸೂರ್ ಅಂದ್ರೆ ಬರೀ ಕಾರಲ್ಲಿ ಕೂತ್ಕೊಂಡ್ಬಿಟ್ರೆ ಆಗಲ್ಲ, ಪೆಟ್ರೋಲ್ ಇದಲ್ಲ. ಐ ಹ್ಯಾವ್ ಟು ಸ್ಟಾರ್ಟ್ ಮೂವಿಂಗ್ ಟುವರ್ಡ್ಸ್ ದ ಡೈರೆಕ್ಷನ್ ಆಫ್ ಮೈಸೂರ್. ಇಲ್ಲ ಕೆಂಗೇರಿ ಮೇಲೆ ಹೋಗ್ಬೇಕು, ಇಲ್ಲ ಬಿಡದಿ ಮೇಲೆ ಹೋಗ್ಬೇಕು. ನಾ ಎಲ್ಲೋ ತುಮಕೂರು ಮೇಲೆ ಹೋದ್ರೆ ನಮ್ಮ ಹೋಗಕ್ಕಾಗಲ್ಲ ಮೈಸೂರು. ಐ ಹ್ಯಾವ್ ಟು ಸ್ಟಾರ್ಟ್ ವರ್ಕಿಂಗ್ ಇನ್ ದಟ್ ಡೈರೆಕ್ಷನ್. ಸೊ ಇದಿಷ್ಟೊತ್ತು ನಾ ಮಾತಾಡಿದ್ದು, ದಯವಿಟ್ಟು ಯಾವುದೇ ಒಂದು ಮೂವಿನಲ್ಲಿ, ಹಾಲಿವುಡ್ ಮೂವಿಗೆ ಹೋದ್ರೆ ಟ್ರೈಲರ್ ಅಂತಾರೆ. ಇದಿಷ್ಟು ನಾ ಮಾತಾಡಿದ್ದು ಟ್ರೈಲರ್ ಅಂತ ತಿಳ್ಕೊಳ್ಳಿ. ನೌ ಐ ವಿಲ್ ಕಮ್ ಟು ದ ನ್ಯೂಸ್ ರೀಲ್ ಪಾರ್ಟ್ ಆಫ್. ಏನಯ್ಯ ನ್ಯೂಸ್ ರೀಲ್ ಅಂತ? ನಮ್ ಚಿಕ್ಕ ವಯಸ್ಸಲ್ಲಿ ಟಿವಿ ಗೀವಿ ಅದೆಲ್ಲ ಇರ್ಲಿಲ್ಲ, ಬರೀ ರೇಡಿಯೋಲ್ ಮಾತ್ರ ನ್ಯೂಸ್ ಕೇಳ್ತಾ ಇದ್ವಿ. ಯುದ್ಧ ನಡೆದ್ರು ನ್ಯೂಸ್ ಅಲ್ಲೇ ಕೇಳ್ಬೇಕು, ಯಾರಾದ್ರೂ ಹುಟ್ಟಿದ್ರು ನ್ಯೂಸ್ ಅಲ್ಲೇ, ಯಾರಾದ್ರೂ ಹೋದ್ರು ನ್ಯೂಸ್ ಅಲ್ಲೇ ಕೇಳ್ಬೇಕು. ಅದು ಬಿಟ್ರೆ 84 ಅಷ್ಟೊತ್ತಿಗೆ ಟಿವಿ ಎಲ್ಲ ಬಂತು, ಹೌದಲ್ಲ. ಸೊ ನೌ slowly I am come to the news reel part of it. I think all of you are seeing ಒಂದು ಇದನ್ನು ತೋರಿಸ್ತಾ ಇದ್ದೀನಿ ಬೇಕು ಅಂತಾನೆ. ಇದು ಒಂದು ಏನಿಲ್ಲ, ಸಿಮ್ ಕಾರ್ಡ್ ಅಷ್ಟೇ. ಈ ಸಿಮ್ ಕಾರ್ಡ್ ಅಲ್ಲಿ ಹಾರ್ಟ್ ತರ ಆ ಬರಿಯ ಸಿಮ್ ಪೋರ್ಷನ್ ಆ ಒಂದೇ ಒಂದು ಕಾಪರ್ ಕ್ಲಾಡ್ ಅಲ್ಲಿ ಸೆಂಟರ್ ಪೋರ್ಷನ್ ಇದೆ, ಅದಕ್ಕೆ ಮೇಲ್ಗಡೆ 3 ಇದೆ. ಐ ಆಮ್ ಟೆಲಿಂಗ್ ಯು ವೈ ಐ ಆಮ್ ಟೆಲಿಂಗ್ ಇಸ್ ದಿಸ್ ಪರ್ಟಿಕ್ಯುಲರ್ ಬ್ಯಾಚ್ ಹ್ಯಾಸ್ ಗಾಟ್ civil, mechanical, electrical, electronics engineering, computer science, as well as instrumentation also. ನಾನು ಇನ್ಸ್ಟ್ರುಮೆಂಟೇಶನ್ ಇಂಜಿನಿಯರಿಂಗ್ ಸೇರ್ಕೊಂಡಿದ್ದೆ. ಕಾರಣಾಂತರ ನಂಗೆ ಕಂಪನಿಯಲ್ಲಿ ಪರ್ಮಿಷನ್ ಕೊಡ್ಲಿಲ್ಲ. ಎವ್ರಿ ವೀಕ್ ನಾನು ಲ್ಯಾಬ್ ಅಟೆಂಡ್ ಮಾಡೋಕ್ಕೋಸ್ಕರ, ಹಾಗಾಗಿ ನಾನು ಮಿಸ್ ಮಾಡಬೇಕಾಯ್ತು. ಈವನ್ ಟುಡೇ ಐ ರಿಗ್ರೆಟ್. ಐ ವಾಂಟೆಡ್ ಟು ಬಿಕಮ್ ಎ ಇನ್ಸ್ಟ್ರುಮೆಂಟೇಶನ್ ಇಂಜಿನಿಯರ್ ಅಂಡ್ ಅ ಸರ್ವಿಸ್ ಇಂಜಿನಿಯರ್. ಮೈ ಡಿಸೈರ್ ಆರ್ ಡ್ರೀಮ್ could not fulfill. But later on, I went to electronics engineering in UVC. I did that one thanks to UVC only, I am telling you. So why I am telling these 6 subjects ಅಂತ ಹೇಳಿದ್ರೆ, ನಾ ಹೇಳ್ದೆ ನೋ ಸಮಥಿಂಗ್ ಇನ್ ಎವ್ರಿಥಿಂಗ್ ಅಂಡ್ ಎವ್ರಿಥಿಂಗ್ ಇನ್ ಸಮಥಿಂಗ್. ಈ ಬೇಕು ಅಂತಾನೆ ಸಿಮ್ ಕಾರ್ಡ್ ಅನ್ನು ತೋರಿಸ್ತೆ. ಅಂಡ್ ಎವ್ರಿ ಒನ್ ಆಫ್ ಅಸ್ ನೋ E is equal to MC square. I will repeat, E is equal to MC square ಅಂತ. ಏನಯ್ಯ E is equal to MC square ಅಂದ್ರೆ? ಎನರ್ಜಿ ಇಸ್ ಈಕ್ವಲ್ ಟು ಎಂ ಅಂದ್ರೆ ಮಾಸ್, ಸಿ ಇಸ್ ನಥಿಂಗ್ ಬಟ್ ದ ವೆಲಾಸಿಟಿ ಆಫ್ ಲೈಟ್ ಅಂತ ಹೇಳ್ತಾರೆ. ನಾನು ಅದನ್ನ ಬೇರೆ ತರ ಅದನ್ನ ಅಳವಡಿಸ್ಕೊಂಡಿದ್ದೀನಿ ಜೀವನದಲ್ಲಿ.
ಬೇರೆ ಎಲ್ಲಾರು ಕೂಡ ಜಾಬ್ಲೆಸ್ ಆಗಿರ್ಬೋದು, ಬಟ್ ಒಬ್ಬರು ಮಾತ್ರ, ಯಾರು? EMC, ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್, ಸಿವಿಲ್, ಅಂಡ್ ಅನದರ್ C ಅಂತ ಹೇಳಿದ್ರೆ ಕನ್ಸ್ಟ್ರಕ್ಷನ್. All other people will have a death in their job. All other employment may not be there in their life, or the scope may not be there. Whereas electrical, mechanical, civil, and construction has no death at all. I want all of you to give a clap for it. Electrical, mechanical, civil, and construction has no death at all. And electronics is, once again, it is an application of electronics. Computer science, once again, it is an applied science or application of the electrical only. Then coming to instrumentation, now the whole world is in the digital era. Whole world is in the digital world also. ಯಾಕೆ ಆರನ್ನು ಹೇಳಿದೆ ಅಂದ್ರೆ, if all of you after your 3 years or 2 years your diploma, if you want to use all your 6 branches and get a job andre, Bangalore simple. Bangalore, all of you are traveling in a Bangalore metro. Per day Bangalore metro nalli 7.5 laksha jana travel ಮಾಡ್ತಾರೆ. Why I am quoting the job of Bangalore metro ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, metro is one place you need the job of a electrician and electrical engineer, electrical. And rails ella draw ಮಾಡಬೇಕು, lay ಮಾಡಬೇಕು, so many system signals and so many things has to happen. Mechanical ಬೇಕೇ ಬೇಕು, electrical ಆಯ್ತು, mechanical ಬೇಕಾಯ್ತು. C for civil, I am telling you, pillars, concrete, drilling ಎಲ್ಲ ಮಾಡಬೇಕು. ಇವಾಗ ಟನಲ್ ಬೋರಿಂಗ್ ಎಲ್ಲ ಮಾಡ್ತಾ ಇದ್ದಾರೆ, ಎವ್ರಿಥಿಂಗ್, ಹೌದಲ್ಲ? ಸಿವಿಲ್ ಬೇಕೇ ಬೇಕು. ಇನ್ನೊಂದು C ಅಂದ್ರೆ ಈಸ್ಗಳು MC² ಅಂದ್ರೆ ಕನ್ಸ್ಟ್ರಕ್ಷನ್ ಎಂಜಿನಿಯರಿಂಗ್. Kindly keep in mind, all of you who are attending here today, ನಿಮಗೆ ಎಲ್ಲಾರ್ಗೂ ಜಾಬು ನಮ್ಮ ಮನೆ ಮುಂದೆ ನಾನು ಮಲ್ಲೇಶ್ವರದಲ್ಲೇ ಬೇಕು, ರಾಜಾಜಿನಗರದಲ್ಲೇ ಬೇಕು ಅಂದ್ರೆ ಇಲ್ಲ. ಜಗತ್ತಲ್ಲಿ ಎಲ್ಲಾ ಕಡೆನೂ ಇದೇ ತರ ರೋಡ್ವೇಸ್, ಹೈವೇಸ್, ವಾಟರ್ವೇಸ್, ಏರ್ವೇಸ್, ಮೆಟ್ರೋವೇಸ್, ಎವ್ರಿಥಿಂಗ್ is happening. Job is always ready for you, boss. Keep in mind, electrical, mechanical, civil, electronics engineering, at the same time computer science, and even for instrumentation engineering. ಇದಿಷ್ಟು ಜನಕ್ಕೂ ನೋಡಿ, ಇದಿಷ್ಟು ಇಲ್ಲ ಅಂದ್ರೆ ಈ ಮೆಟ್ರೋನ ಮಾಡಕ್ ಸಾಧ್ಯನೇ ಇಲ್ಲ. ಸೊ ಕೈಂಡ್ಲಿ ಕೀಪ್ ಇನ್ ಮೈಂಡ್, ನಮಗ್ ಗೊತ್ತಿದ್ದಾಗ 25 ವರ್ಷ ಬರೀ ಕೊಲ್ಕತ್ತಾಲ್ ಮಾತ್ರ ಮೆಟ್ರೋ ಇತ್ತು, ಆಮೇಲೆ ಡೆಲ್ಲಿಲಿ ಬಂತು, ಇವಾಗ ಬೆಂಗಳೂರಲ್ಲಿ ಆಯ್ತು, ಇವಾಗ ಕೊಚ್ಚಿನಲ್ಲಿ ಆಗ್ತಾ ಇದೆ. So somewhere in the world, I am telling you, this metro work will be keep happening. So you don't have to worry about some of these politicians who are sitting in the parliament, ಒಳ್ಳೆ ಬೊಗಳ ತರ ಬೊಗಳ್ತಾ ಇರ್ತಾರೆ, unemployment. Don't worry, you are a product of MEI Polytechnic. For you, the job is ready throughout the world. Only thing, you should be ready to go for the job. That's all. So here I am preparing you with a vision, goal, purpose, and you have to start working for it. Introduction alli na ಏನು ಹೇಳಿದೆ, INTRO CTO ಅಂದ್ರೆ TRO ತೆಗೆದ್ರೆ ಇಂಡಕ್ಷನ್ ಆಯ್ತು. TRO ಏನೇನಪ್ಪ ಅಂದ್ರೆ, you have to be an outstanding person always. What is outstanding? In the sense, if you want to be outstanding, you cannot be within the shell. You have to stand out, you have to perform, then only you have to become outstanding. ಇನ್ನೊಂದು ಸ್ಟೇಟ್ಮೆಂಟ್ ಹೇಳ್ತೀನಿ, ಅದನ್ನು ನೋಟ್ ಮಾಡ್ಕೊಳ್ಳಿ. ನನಗೆ ಒಬ್ರು H. ನರಸಿಂಹಯ್ಯ ಅಂತ ಹೇಳ್ಕೊಟ್ಟಿದ್ರು, ವೈಸ್ ಚಾನ್ಸಲರ್, ವೇ ಬ್ಯಾಕ್ ಇನ್ ದ ಇಯರ್ 1971. ಅವ್ರು ಹೇಳಿದ್ರು, ಕೃಷ್ಣ, why don't you become extraordinary ಅಂತ ಹೇಳಿದ್ರು. ಏನ್ ಸರ್ ಎಕ್ಸ್ಟ್ರಾರ್ಡಿನರಿ? ನಾನು ಎಲ್ಲಾರ ತರನೇ ಆರ್ಡಿನರಿ, ನಾನು ಅಲ್ಲಿ ಪ್ರೈವೇಟ್ ಕಾಲೇಜ್ ಅಂದ್ಬಿಟ್ಟು ಗೌರ್ಮೆಂಟ್ ಕಾಲೇಜಿಗೆ ಬಂದಿದ್ದೀನಿ, ಐ ಆಮ್ ಲೈಕ್ ಆರ್ಡಿನರಿ. ನೋ ಕೃಷ್ಣ, ಐ ಗಾಟ್ ಕಾನ್ಫಿಡೆನ್ಸ್, ಯು ಹ್ಯಾವ್ ಟು ಬಿಕಮ್ ಎಕ್ಸ್ಟ್ರಾರ್ಡಿನರಿ ಅಂದ್ರು. ಸರ್ ಅದಕ್ಕೆ ಹೇಳ್ಕೊಡಿ ಸರ್, ಎಕ್ಸ್ಟ್ರಾರ್ಡಿನರಿ ಬೇಕು ಅಂದ್ರೆ ಏನು ಅಂದೆ. ಎಷ್ಟು ಕನ್ನಡದಲ್ಲಿ ಹೇಳು ಅಂತ ಹೇಳಿದ್ರೆ ನನಗೆ ಗೊತ್ತಿರ್ಲಿಲ್ಲ ಅವ್ರು ವೈಸ್ ಚಾನ್ಸಲರ್ ಅಂತ. ಒಂದು ಪಂಚೆ ಉಡ್ಕೊಂಡು, ಒಂದು ಬಿಳಿ ಕಲರ್ ಶರ್ಟ್ ಹಾಕೊಂಡು, ಒಂದು ಖಾದಿ ಟೋಪಿ ಹಾಕೊಂಡು ಬಂದವರು. ಲೇಟರ್ ಆನ್ ಐ ಕೇಮ್ ಟು ನೋ ಇಸ್ ವೈಸ್ ಚಾನ್ಸಲರ್. ಕೃಷ್ಣ ಏನ್ ಗೊತ್ತನೋ, ವಾಟ್ ಈಸ್ ಎಕ್ಸ್ಟ್ರಾರ್ಡಿನರಿ ಅಂದ್ರೆ, ಇಫ್ ಯು ವರ್ಕ್ ಎಕ್ಸ್ಟ್ರಾ ದ್ಯಾನ್ ಆರ್ಡಿನರಿ, ದೆನ್ ಯು ಬಿಕಮ್ ಎಕ್ಸ್ಟ್ರಾರ್ಡಿನರಿ ಅಂತ ಹೇಳಿದ್ರು. ಎಂತ ಮಾತ್ರಿ, ಯು ಹ್ಯಾವ್ ಟು ಬಿಕಮ್ ಔಟ್ಸ್ಟ್ಯಾಂಡಿಂಗ್, ಯು ಹ್ಯಾವ್ ಟು ಬಿಕಮ್ ಎಕ್ಸ್ಟ್ರಾರ್ಡಿನರಿ ಅಂತ ಹೇಳಿದ್ರು. ಹೌದಲ್ಲ? TR ಅನ್ನೋದ್ರಲ್ಲಿ ಎಕ್ಸ್ಟ್ರಾ ಅಂತ ನಾ ಹೇಳ್ತಾ ಇದ್ದೀನಿ. ಯು ಹ್ಯಾವ್ ಟು ಬಿಕಮ್ ಔಟ್ಸ್ಟ್ಯಾಂಡಿಂಗ್, ಯು ಹ್ಯಾವ್ ಟು ಬಿಕಮ್ ಎಕ್ಸ್ಟ್ರಾರ್ಡಿನರಿ. ಸೊ ಲೈಕ್ ನೋ ಸಮಥಿಂಗ್ ಇನ್ ಎವ್ರಿಥಿಂಗ್ in something also you should know. If you want to become extraordinary, you have to do extra than ordinary. That's all. Then
You have to reach out. ಯಾವುದು ಮನೆ ಬಾಗಿಲು ಬರಲ್ಲ. You have to go and reach the places. ಸೊ ಇದ್ರ ಜೊತೆಗೆ ನಂಗೆ ಅವರು ಇನ್ನೊಂದು ಸಣ್ಣ ಉದಾಹರಣೆ ಹೇಳಿದ್ರು. ಒಂದ್ಸಲ ನನಗೆ ಬೈದ್ರು ಅವರು. ಇದು ಕನ್ನಡದಲ್ಲಿ ಬೈದ್ರು, ನನಗೂ ಬೈದ್ರು. ಅದನ್ನ ನಾನು ತಪ್ಪು ತಿಳ್ಕೊಳ್ಳಿಲ್ಲ. ಅಯ್ಯೋ ಗೂಬೆ ಕಾಣೋ ನೀನು ಅಂತ ಹೇಳಿದ್ರು. ಯಾರು? ವೈಸ್ ಚಾನ್ಸಲರು. Because he was the one who taught me modern physics in Kannada when way back in 1971 in Government Science College. Anyway, ಇದನ್ನ ಒಂದು ಹಿನ್ನೆಲೆ ಕೊಡ್ತೀನಿ. Why you went to Government Science College? ನೀವೆಲ್ಲರೂ ಒಳ್ಳೆ ಕಾಲೇಜ್ ಸೇರಿಸಿದ್ದೀರಾ. ನನಗೆ 67-68 ಅಲ್ಲಿ ನಾನು PUC ಮಾಡ್ತಾ ಇದ್ದೆ ವಿತ್ PCM ಕಾಂಬಿನೇಷನ್ ಇನ್ MES ಕಾಲೇಜ್. ಬಟ್ ನನಗೆ ಕೆಮಿಸ್ಟ್ರಿ, ನನಗೆ ಮೆಮೊರಿ ಕಷ್ಟ ಆಗ್ತಾ ಇತ್ತು ಅಂತ ನಾನು ಬಿಟ್ಬಿಟ್ಟು I wanted to change the subject with statistics. I went to Government Science College. That is one reason. Second reason is 25 rupees was a monthly fees. ನನಗೆ 25 rupees ಕೊಡಕ್ ಆಗ್ತಾ ಇರ್ಲಿಲ್ಲ. 10 rupees a month ಅಂತ ಗವರ್ಮೆಂಟ್ ಸೈನ್ಸ್ ಕಾಲೇಜಿಗೆ. MES ಕಾಲೇಜ್ ಅಂದ್ರೆ ನಂದು 10 minutes ಅಲ್ಲಿ ಹೋಗ್ಬೋದಾಯ್ತು. Whereas government science college is about 5 kilometers. Up and down every day, walk for 10 kilometers for 3 years. 10 ರೂಪಾಯಿಗೋಸ್ಕರ ನಾನು ಹೋದೆ ಅಲ್ಲಿ. ಇನ್ನೊಂದು ರೀಸನ್ ನಾನು ಬೇಕು ಅಂತ ಸೇರಿಸ್ಕೊಂಡೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. Here I am coming out with the truth. ಅಲ್ಲಿ ಫಿಸಿಕಲ್ ಫಿಟ್ನೆಸ್ಗೂ ಆಪರ್ಚುನಿಟಿ ಇತ್ತು, ಬ್ಯಾಸ್ಕೆಟ್ಬಾಲ್ ಟೀಮ್ ಇತ್ತು, ಎಕ್ಸ್ಟ್ರಾ ಕರಿಕ್ಯುಲರ್ಗೆ ನಂಗೆ ಅವಕಾಶ ಕೊಡೋರು. ಅಂದ್ರೆ ಇನ್ ಅಡಿಷನ್ ಟು ಮೈ ಸ್ಟಡೀಸ್ ದೇ ಸಪೋರ್ಟೆಡ್ ಮೀ ಫಾರ್ ಎಕ್ಸ್ಟ್ರಾರ್ಡಿನರಿ ಥಿಂಗ್ಸ್, ಫಾರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್. ಐ ಆಮ್ ಟೆಲಿಂಗ್ ಯು ವಾಟ್ ಐ ಆಮ್ ಟುಡೇ, why I am able to face a lot of you mean it is because of extraordinary and extracurricular what I learned before the age of 20. After 20 no, you can't do much. ಸೊ ಇದಿಷ್ಟು ತಿಳ್ಕೊಳ್ಳಿ. ಅವಾಗ ಗೂಬೆ ಅಂತ ಬೈದಾಗ ಏನು ಅಂತ ಹೇಳ್ತೀನಿ ಅಂದ್ರೆ, ಆ OW ಏನ್ತಾರೆ ಗೂಬೆ ಅಂದ್ರೆ ಇಂಗ್ಲಿಷ್ ಅಲ್ಲಿ ಏನಂತೀವಿ ಒಂದು ಔಲ್ ಅಂತ ಹೇಳ್ದೆ. ನಿಮ್ಗೆ ಗೊತ್ತೇನೋ ಇಂಗ್ಲಿಷ್ ಬೇರೆ ಅಂತ ಹೇಳುದು. ಹೌದು ಸರ್, ಇಷ್ಟೇ ನಂಗೆ ಗೊತ್ತು. ತಿಳ್ಕೊಳ್ಳೋ, ನಾನು ನಿಮ್ ಗೂಬೆ ಅಂದ್ರೆ ನಿನ್ನ ಬೈಲಿಲ್ಲ. ಇಫ್ ಯು ವಾಂಟ್ ಟು ಸಕ್ಸೀಡ್ ಇನ್ ಲೈಫ್, ನನಗೆ ಈ ತರ ಎಲ್ಲ ಇಂಡಕ್ಷನ್ ಪ್ರೋಗ್ರಾಮ್ ಸಿಗ್ಲಿಲ್ಲ. ಅವ್ರು ನಂಗೆ ಬೈದಿದ್ದೆ ಇಂಡಕ್ಷನ್ ಪ್ರೋಗ್ರಾಮ್. ಏನಪ್ಪಾ ಇಂಡಕ್ಷನ್ ಅಲ್ಲಿ ಹೇಳಿದ್ದು OW ಅಂದ್ರೆ, ವಾಟ್ ಎವರ್ ಯು ಡೂ ಇನ್ ಲೈಫ್, take it as an owner of that, accept that ownership. ಇವತ್ತು ಆ CR ಹಿಂಗಾರ್ ಅವರುಗಳು ಈ ತರ ಒಂದು ಕಾಲೇಜು ನಿಮ್ಗೆ ಶುರು ಮಾಡ್ಲಿಲ್ಲ ಅಂತ ಹೇಳಿದ್ರೆ, ನಿಮ್ಗಿಂತ ಒಂದು ಸಂಸ್ಥೆ ಸಿಕ್ತಿರ್ಲಿಲ್ಲ ರೀ. ಅವರು ಒಂದು ಓನರ್ಶಿಪ್ ತಗೊಂಡು ಇಂಥದ್ ಮಾಡ್ಬೇಕು, ವಿದ್ಯಾರ್ಥಿಗಳು ಬೆನಿಫಿಟ್ ಮಾಡ್ಬೇಕು. ಸರ್ ಎಂ ವಿಶ್ವೇಶ್ವರಯ್ಯ ಟೆಕ್ನಾಲಜಿ ಬೇಕು, ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬೇಕು, ಬಟ್ ಒಂದೇ ಒಂದು ಇನ್ಸ್ಟಿಟ್ಯೂಟ್ ಸಾಕಾಗಲ್ಲ, 16 ಬೇಕು ಅಂತ ಮಾಡಿದ್ದಕ್ಕೆ ಅಂತ ಅವರು ಒಂದು ಜವಾಬ್ದಾರಿ ತಗೊಂಡು ಮಾಡಿದ್ರು. ದಟ್ ಇಸ್ ಕಾಲ್ಡ್ ಆಸ್ ಓನರ್ಶಿಪ್ ಅಂತ. ಇದ್ರ ಜೊತೆಗೇನು, ಬರೀ ಡ್ರೀಮ್ ಮಾಡ್ಬಿಟ್ರೆ ಆಗಲ್ಲ. ಹ್ಯಾವ್ ಟು ವರ್ಕ್ ಟುವರ್ಡ್ಸ್ ಇಸ್. W ಅಂದ್ರೆ ವರ್ಕ್ಮನ್ಶಿಪ್ ಬೇಕು, ವರ್ಕ್ಮನ್ಶಿಪ್ ಬೇಕೇ ಬೇಕು. ಅದ್ರ ಜೊತೆಗೆ ನಾನು ನೇತಾ ಆಗ್ಬೇಕು. ನೇತಾ ಅಂದ್ರೆ ಏನು, ಸುಮ್ನೆ ಬೊಬ್ಬೆ ಹೊಡ್ಕೊಂಡು ನೀನ್ ಅದ್ ಮಾಡ್ಲಿಲ್ಲ ಇದ್ ಮಾಡ್ಲಿಲ್ಲ ಅಂತಲ್ಲ, ನಾನೇನ್ ಮಾಡಕ್ಕಾಗತ್ತೆ ನಾ ಕೈಯಾರೆ ಕೆಲಸ ಮಾಡ್ಬೇಕು. ದಟ್ OWL ಅಂದ್ರೆ ಜ್ಞಾಪಕ ಇಟ್ಕೊಳ್ಳಿ. ಕೈಂಡ್ಲಿ ಮೇಕ್ ಎ ನೋಟ್ ಆಫ್ ಇಟ್. ಓನರ್ಶಿಪ್, ವರ್ಕ್ಮನ್ಶಿಪ್ ಅಂಡ್ ಲೀಡರ್ಶಿಪ್. ಕೈಂಡ್ಲಿ ಕೀಪ್ ಇನ್ ಮೈಂಡ್. Know something in everything. If you want to become extraordinary, you have to be extra than ordinary. And if you want to succeed in life, ಇವತ್ತು ಬೆಳಿಗ್ಗೆ ಯೋಗದಿಂದ ಶುರು ಮಾಡಿದಿರಾ. ಇವಾಗ ನೆಕ್ಸ್ಟ್ ಯೋಗ ಅಂದ್ರೆ, ಇಫ್ ಯು ವಾಂಟ್ ಟು ಸಕ್ಸೀಡ್, ನಿಮ್ಮ ಪೇರೆಂಟ್ಸ್ ಎಲ್ಲ ಕಷ್ಟಪಟ್ಟು ದುಡ್ಡು ಕೊಟ್ಟು ಕಳಿಸಿದ್ದಾರೆ. ಬಿಕಮ್ ಎ ಗುಡ್ ಓನರ್ಶಿಪ್ ಆಫ್ ದ ನೇಷನ್, ಡೂ ಎ ಗುಡ್ ವರ್ಕ್ಮನ್ಶಿಪ್, ದೆನ್ ಆಟೋಮೆಟಿಕಲಿ ಲೀಡರ್ಶಿಪ್ ಅಂತ ಹೇಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಾವು ಕೆಲವೊಂದ್ಸಲ ಇನ್ನೊಂದು ಹೇಳ್ಬೇಕು, ಜೊತೆಗೆ ನಾವೊಂದು ಪೇಟ್ರಿಯಾಟಿಸಮ್ ಬೇಕು. ನಾನು ದೋಷ ಹುಡುಕ ಬದಲು ನಮ್ಮ ದೇಶಕ್ಕೆ ನಾನು ದೇಶ ಪ್ರೇಮಿನೂ ಆಗ್ಬೇಕು. ಹೌದಾ? ದೋಷ ಹುಡ್ಕೋದು ಇನ್ನೇನು, ಅದ್ ಮಾಡ್ಲಿಲ್ಲ ಇದ್ ಮಾಡ್ಲಿಲ್ಲ ಅಂದ್ರೆ, ವಾಟ್ ಐ ಕ್ಯಾನ್ ಡೂ ಫಾರ್ ದ ನೇಷನ್, ವಾಟ್ ಐ ಕ್ಯಾನ್ ಡೂ ಫಾರ್ ದ ಇನ್ಸ್ಟಿಟ್ಯೂಷನ್. ಅಂದ್ರೆ ನನ್ನ ದೇಶಕ್ಕೆ ಏನ್ ಮಾಡ್ಬೋದು, ನನ್ನ ಇನ್ಸ್ಟಿಟ್ಯೂಷನ್ ಓದಿಕ್ ಸಂಸ್ಥೆಗೆ ಏನ್ ಮಾಡ್ಬೋದು, ವಾಟ್ ಐ ಕ್ಯಾನ್ ಡೂ ಫಾರ್ ಮೈ ಓನ್ ಸಿಟಿ ಅಂಡ್ ಮೈ ಫ್ಯಾಮಿಲಿ. ಸೊ ನೇಷನ್ ಫಸ್ಟ್, ಇನ್ಸ್ಟಿಟ್ಯೂಷನ್ ನೆಕ್ಸ್ಟ್, ಐ ಅಂಡ್ ಯು ನೆಕ್ಸ್ಟ್ ಆರ್ ದ ಲಾಸ್ಟ್ ಅಂತ ಹೇಳ್ತೇನೆ. ಇದೇ ತರ ಸರ್ CV ರಾಮನ್ ಯುರೋಪ್ ಹೋದಾಗ 1921 or 22 ನಲ್ಲಿ ಆಲ್ಬರ್ಟ್ ಐನ್ಸ್ಟೀನ್ he gave the opportunity. ಅಯ್ಯೋ CV ರಾಮನ್, ನೀನು ಇಂಡಿಯಾದಲ್ಲಿ ಹೋಗಿ ಏನ್ ಮಾಡ್ತೀಯ, ನೀವು ಉದ್ಧಾರ ಆಗಕ್ಕಾಗಲ್ಲ ಅದು ಇದು ಅಂತ ಹೇಳಿದಾಗ, ನೋ, ಐ ವಾಂಟ್ ಟು ಸರ್ವ್ ಮೈ ಕಂಟ್ರಿ ಅಂತ ಹೇಳಿದ್ರು. ಅವ್ರು ಅಲ್ಲಿಂದ ವಾಪಸ್ ಬರ್ತಾ ಇದ್ದಾಗ ಶಿಪ್ ಅಲ್ಲಿ ಕೂತ್ಕೊಂಡು ಸುಮ್ನೆ ಎಲ್ಲಾರ ತರ ಅವರು ಕಾನಾ ಪೀನಾ ಮೋಜೂಡಾನ ಅಂತ ಮಾಡ್ಲಿಲ್ಲ. ಹಂಗೆ ಸಮುದ್ರನು ನೋಡ್ತಾ ಇದ್ರು, ಆಕಾಶನು ನೋಡ್ತಾ ಇದ್ರು. ಅಷ್ಟರಲ್ಲೇ ಅವರು ಏನು ಸಂಶೋಧನೆ ಮಾಡ್ಬೇಕು ಅಂತ ನಾನು ತಿಳ್ಕೊಂಡ್ರು. ಅದೇ ತರ ಥಿಂಕ್ ಮಾಡಿದನ್ನ ರಾಮನ್ ಎಫೆಕ್ಟ್ ಅಂತ ಡಿಫ್ರಾಕ್ಷನ್ ಆಫ್ ಲೈಟ್ ಅಲ್ಲಿ ಕಂಡಿಡ್ದು ಆಮೇಲೆ ಹೇಳಿದ್ರು, ಐ ವಾಂಟ್ ಟು ಸರ್ವ್ ಮೈ ಕಂಟ್ರಿ.
he was the only one person 4 years in advance declare ಮಾಡಿದ್ರು, I am going to win a Nobel Prize provided somebody is going to get me ಒಂದು ಸ್ಪೆಕ್ಟ್ರೋಸ್ಕೋಪಿಗೆ ಸ್ಪೆಕ್ಟ್ರೋಮೀಟರ್ ಕೊಟ್ರೆ ನಾ ಮಾಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ನಾ ಹೇಳ್ತಾ ಇದ್ದೀನಿ, ಅವರು ಜಾಬ್ ಕೊಟ್ರು ಬೇಡ ಅಂತ ಹೇಳಿ ಇಲ್ಲಿ ಬಂದು ಮಾಡೋದಲ್ಲ. ದಟ್ ಈಸ್ ದ ಗ್ರೇಟ್ನೆಸ್ ಆಫ್ ಸರ್ CV ರಾಮನ್. ಐನ್ಸ್ಟೈನ್ ಈಸ್ ಆಲ್ಸೋ ಎ ಗ್ರೇಟ್ ಪರ್ಸನ್, ಬಟ್ ಸ್ಟಿಲ್ ನಾ ಹೇಳ್ತಾ ಇದ್ದೀನಿ ಇದ್ರ ಜೊತೆಗೆ ನಾವು ಹ್ಯೂಮನ್ ವ್ಯಾಲ್ಯೂಸ್ ಅಂತ ಕೆಲವೊಂದ್ಸಲ ಹೇಳ್ತೀನಿ, ಇದು ಗಮನ ಇಟ್ಟು ಕೇಳ್ಕೊಳ್ಳಿ. ಇದರಲ್ಲಿ I am also into a lot of social service activities, that is corporate social responsibility, adu idella. And I am very happy to share with all of you, this is my 48th year of professional life. I started for just 200 rupees a month in 1974. ಇವತ್ತು 2021 ಅಂದ್ರೆ 47 ವರ್ಷ ಮುಗಿದು 48ನೇ ವರ್ಷಕ್ಕೆ ನಾ ಕಾಲಿಟ್ಟಿದ್ದೀನಿ. ದಯವಿಟ್ಟು ಜ್ಞಾಪ ಇಟ್ಕೊಳ್ಳಿ, ನೀವು ಅದು ಓದ್ಬಿಟ್ಟು ಸಿವಿಲ್ ಇಂಜಿನಿಯರ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಏನ್ ಬೇಕಾದ್ರೂ ಆಗ್ಬೋದು. ಅಂದ್ರೆ ಪೊಸೆಷನ್, ಪ್ಯಾಷನ್, ಪ್ರೊಫೆಷನ್, ಇದು ಮೂರು ಬೇಕು. ಪೊಸೆಷನ್ ಅಂದ್ರೆ ಅದ್ ಮಾಡ್ಬೇಕು ಅನ್ನೋದು ಒಂದು ಸಾಧನೆ, ಅದು ಒಂದು ಪೊಸೆಷನ್ ಬೇಕು. ಆಮೇಲೆ ಪ್ಯಾಷನ್ ಅನ್ನೋದು ಬೇಕೇ ಬೇಕು. ಪ್ಯಾಷನ್ ಇಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಪ್ರೊಫೆಷನ್, ವೃತ್ತಿನೂ ಬೇಕೇ ಬೇಕು. ಸೊ ದಿಸ್ ಈಸ್ ಮೈ ಅನ್ಟೈರಿಂಗ್. ಅವ್ರು ಹೇಳಿದ್ರು ನನಗೆ ರಿಟೈರ್ಡ್ ಅನ್ನೋದು ವರ್ಡ್ ಅನ್ನೋದು ಯೂಸೇ ಇಲ್ಲ. ವಿಶ್ವೇಶ್ವರಯ್ಯ ವರ್ಕ್ ಟಿಲ್ 102 years. ಅಟ್ ದಿ ಏಜ್ ಆಫ್ 80 or 85 ಬಿಹಾರಲ್ಲಿ ಪಾಟ್ನಾ ಹತ್ರ ಸೇತು ಬ್ರಿಡ್ಜ್ ಅಂತ ಇದೆ, ಆ 5 kilometers ರಿವರ್ ಬ್ರಿಡ್ಜ್ ಅನ್ನ ಡಿಸೈನ್ ಮಾಡಿ ಡೆವಲಪ್ ಮಾಡೋದಕ್ಕೆ ಅವರ ಸರ್ ಎಂ ವಿಶ್ವೇಶ್ವರಯ್ಯ. Kindly keep in mind, he was a great civil engineer, he was a great finance man, he was a great academician, he was a great literary man also. He was the one who started so many things in Karnataka. I am telling you, that is because of Sir M. Vishwesvaraya. He was the greatest technocrat. He was a wholesome. He was a full-fledged. That is why within no time, by 1940s or 1950s, ಅಷ್ಟೊತ್ತಿಗೆ in the entire Asia, Bangalore was known as the Manchester of the East ಅಂತ ಹೇಳೋದು. ಎಷ್ಟು ನಮ್ಗೆ ಸಂತೋಷ ಆಗತ್ತೆ ಹೇಳಿ. That HAL is because of him. So many industries were started in the name of Mysore. ಅಷ್ಟು ಪ್ಯಾಷನ್ ಇತ್ತು, ಅಷ್ಟು ದೇಶ ಪ್ರೇಮ ಇತ್ತು. Now I think all of you are seeing one photograph here, one slide here. ಇದು ಒಂದು I will take about 10 minutes. I want to cover this one. ಇದನ್ನ ಗಮನ ಇಟ್ಟು ಕೇಳ್ಕೊಳ್ಳಿ ದಯವಿಟ್ಟು. ಏನಕ್ಕೆ ಅಂತ ನಾನು ಆಮೇಲೆ ಹೇಳ್ತೀನಿ. ನಾನು ಕೂಡ ಓದಿದ್ದು BSc in physics, mathematics, statistics. Then I did my postgraduate program in electronics. Then I worked in banking. Then I worked for industrial finance. Then I served in Graphite India. Then I worked in Mysore lab. I also worked for Survey in All India. ನಾವು ಯಾವತ್ತು ಓದೋದು ಒಂದು, ವೃತ್ತಿ ಸಿಗೋದು ಒಂದು, ಕೆಲಸ ಮಾಡೋದು ಒಂದು ಆಗುತ್ತೆ. ಬಟ್ knowledge management is the most important thing. We have to go on developing one by one. ಇಲ್ಲಿ ಮೇಲ್ಗಡೆ ನೀವು ನೋಡ್ತಾ ಇದ್ದೀರಿ ಫೋಟೋನಲ್ಲಿ, ಆನ್ ದ ಲೆಫ್ಟ್ ಟಾಪ್ ಕಾರ್ನರ್ ಅಲ್ಲಿ ಮೆಟ್ರೋ ಶ್ರೀಧರನ್ ಅಂತ ಇದೆ. ಐ ಹ್ಯಾವ್ ಡೆಲಿಬರೇಟ್ಲಿ ಚೋಸನ್ ದೀಸ್ 4 persons. ಐ ಆಮ್ ಟೆಲ್ಲಿಂಗ್ ಯು. ನಿಮ್ ತರನೇ ಅವರು ಕೂಡ ಯಾವುದೋ ಒಂದು ಹಳ್ಳಿಲಿ ಇದ್ದವರು, ಹಳ್ಳಿಯಿಂದ ಓದ್ದವರು, ಆಮೇಲೆ ಸಿವಿಲ್ ಇಂಜಿನಿಯರ್ ಎಲ್ಲ ಆದ್ರು. ಅಂಡ್ ಇನ್ ಫ್ಯಾಕ್ಟ್ when he joined the railways, he got the very first assignment. Pamban Bridge ಒಂದು ಆಕ್ಸಿಡೆಂಟ್ ಅಲ್ಲಿ 1954 or 1960 time ಅಲ್ಲಿ Pamban Bridge collapse ಆಗ್ಬಿಡ್ತು. In fact, although he was an engineer serving in this one, he was given the special assignment. At that time, he tried to complete the job before the due date. 6 months time ಅಂದ್ರೆ 3 months ಒಳಗೆ ಮುಗಿಸಿದ್ರು. ಸೊ ಅದಕ್ಕೆ ನಾ ಹೇಳ್ತಾ ಇರೋದು, that discipline, timing and punctuality, we have to learn from them. And moreover, kindly keep in mind, he could not use all his brain and engineering and what he learned in the school or the college. He learned from the fishermen and other things to erect back so many things. So be ready to learn. That's all I want to tell you. Then he was also chosen for, even after retirement, for your information, Delhi Metro na design develop ಮಾಡಿದ್ದು ಕೂಡ ಮೆಟ್ರೋ ಶ್ರೀಧರನ್. And one of the best railways in the entire Asia ಅಂದ್ರೆ ಕೊಂಕಣ್ ರೈಲ್ವೇಸ್ ಅಂತ ಬಿಟ್ಟು. ಸೊ ನಾ ಶ್ರೀಧರನ್ನ ನಮಸ್ಕಾರ ಅಂತ ಹೇಳ್ತೀನಿ. ಸೊ ಸಿವಿಲ್ ಆದವರು ಕೂಡ ಅವರು ಎಲೆಕ್ಟ್ರಿಕಲ್ ತಿಳ್ಕೊಂಡ್ರು, ಟನಲಿಂಗು ತಗೊಂಡ್ರು, ಮೆಕ್ಯಾನಿಕಲ್ ತಿಳ್ಕೊಂಡ್ರು, ಎಲ್ಲಾನು ತಿಳ್ಕೊಂಡ್ರು.
He is a wholesome engineer. He is a full-fledged engineer, Metro Sridhar. ನಾನು ಹಿಂಗೇ ಒಂದು ಬರ್ತೀನಿ, ಪಕ್ಕದಲ್ಲಿ ದಾಬೇಶ್ವರ್ ಅಂತ ಇಲ್ಲಿ ಮೇಲ್ಗಡೆ ನೋಡ್ತಾ ಇದ್ದೀನಿ. I think all of you know very well, one of the companies was a Indian tobacco company or Imperial Tobacco Company, and they were the one who are manufacturing cigarettes and other things. ನಾ ಹೇಳ್ತೀವಿ ಸ್ಮೋಕಿಂಗ್ ಇಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ ಹೇಳ್ತೀವಿ, ಹೌದಲ್ವಾ? ಎಲ್ಲರಿಗೂ ಧೂಪ ದೀಪ ಬೇಕು, ಬಟ್ ಈ ಧೂಪ ನಮ್ಮನ್ನೇ ನಮ್ಮ ಚಿಮಣಿನ ಹಾಳು ಮಾಡಿ ಆರೋಗ್ಯ ಹಾಳು ಮಾಡುತ್ತೆ. When some 20-25 years back, when they brought a ban on smoking is injurious to health and smoking should not be done in public places, and when they started creating awareness and all, the company slowly, the sales came down slowly, etc., etc. He was the one, he is also basically a technocrat. He was the one who served as a CEO of one of the companies for a long time. He was the one who served in that company with, then he diversified the product line itself, I am telling you. So from manufacturing of only tobacco, cigarettes and tobacco products, biscuits hodru, stationery hodu, hospitality hodu, ivaglu ಹೇಳ್ತೀವಿ IDC, Windsor ಅಂತ ಬಿಟ್ಟು, hotel industry, etc. Now they have diversified. Unless you are creative, you cannot become. So ಅಂದ್ರೆ ದಯವಿಟ್ಟು ಇನ್ನೊಂದು ಮೆಸೇಜ್ ನಾ ಏನ್ ಕೊಡ್ತಾ ಇದ್ದೀನಿ, ನಾವು ಲೆಟ್ ಅಸ್ ನಾಟ್ ಬಿ ಎ ಕಪ್ಪೆ ಅಂತ ಹೇಳ್ತಾರೆ, ಬಾವಿ ಒಳಗೆ ಕಪ್ಪೆ ಇದ್ರೆ ಕುಪ್ಪ ಮುಂಡು ಅಂತ ಹೇಳ್ತಾರೆ. ಲೆಟ್ ಅಸ್ ನಾಟ್ ಬಿ ಫ್ರಾಗ್ ಇನ್ ದ ವೆಲ್, ಲೆಟ್ ಅಸ್ ಟ್ರೈ ಟು ಬಿ ಎ ವೇಲ್ ಇನ್ ಎ ಸಿ ಅಂತ ಹೇಳ್ತಾನೆ. ಲೆಟ್ ಅಸ್ ಲುಕ್ ಫಾರ್ ಅವರ್ ವಿಷನ್ ಇನ್ ಎ ಸಿ ಆರ್ ಎ ಓಷನ್ rather than being only in a small well or a pond ಅನ್ನೋದಕ್ಕೆ ನಾನು ದಾವೇಶ್ವರ ಎಕ್ಸಾಂಪಲ್ ಕೊಟ್ಟೆ. ಇನ್ನೊಂದು ನಾನು ಜಾಕ್ ಫೆಲ್ಟ್ಸ್ ಅಂತಾನು ಕೊಡ್ತಾ ಇದ್ದೀನಿ, ಬೇಕು ಅಂತಾನೆ. ಇಲ್ಲಿ ಲೆಫ್ಟ್ ಬಾಟಮ್ ಅಲ್ಲಿ ಜಾಕ್ ಫೆಲ್ಟ್ಸ್ ಅಂತ ನೀವೆಲ್ಲರೂ ಕೇಳಿರ್ಬೋದು, ಜಿ ಅಂತ, ಜನರಲ್ ಎಲೆಕ್ಟ್ರಿಕ್ ಕಂಪನಿ. ಅದಕ್ಕೆ ಈವನ್ ನಾನು ಐ ಆಲ್ಸೋ ವರ್ಕ್ಡ್ ಇನ್ ಲ್ಯಾಂಪ್ ಮ್ಯಾನುಫ್ಯಾಕ್ಚರಿಂಗ್, ಬಲ್ಬ್ಗಳು ಮ್ಯಾನುಫ್ಯಾಕ್ಚರ್, ಟ್ಯೂಬ್ ಎಲ್ಲ ಮ್ಯಾನುಫ್ಯಾಕ್ಚರ್ ಅಂತ ಕಡೆಯಲ್ಲಿ ವರ್ಕ್ ಮಾಡಿದೆ. ಅದಕ್ಕೆಲ್ಲ ಮುಂಚೆ ಎಲ್ಲ ಈ ಕ್ಲಿಪ್ ತರ ಎಲ್ಲ ಇರ್ಲಿಲ್ಲ, ಅದಕ್ಕೆ ಸ್ಕ್ರೂ ಟೈಪ್ ಇತ್ತು. ಇಟ್ ವಾಸ್ ಕಾಲ್ಡ್ ಆಸ್ ಗೋಲಿಯಾತ್ ಎಡಿಸನ್ ಅಂತ ಹೇಳ್ಬಿಟ್ಟು, ಜಿ ಸ್ಕ್ರೂ ಕ್ಯಾಪ್ಸ್ ಅಂತ ಹೇಳೋದು. ಆ ಜನರಲ್ ಎಲೆಕ್ಟ್ರಿಕ್ ಅನ್ನೋದನ್ನ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಕಂಪನಿ ಎಕ್ಸೆಟ್ರಾ. ಅಂಡ್ ಐ ಆಮ್ ವೆರಿ ಸಾರಿ ಟು ಸೇ, ಇನ್ ಫ್ಯಾಕ್ಟ್ ದ ವೆರಿ ಫಸ್ಟ್ ಪ್ರಾಡಕ್ಟ್ ವಾಟ್ ದೇ ಮ್ಯಾಡ್ ಇನ್ ದ ನೇಮ್ ಆಫ್ ದ ಪ್ಲೇಸ್ ಇಸ್ ಎಡಿಸನ್ ಅಂತ, ನಿಯರ್ ಟು ನ್ಯೂಯಾರ್ಕ್. ನಾನು ಹೋಗಿದ್ದೆ. ಬಲ್ಬ್ ಮ್ಯಾನುಫ್ಯಾಕ್ಚರಿಂಗ್ ಫಸ್ಟ್ ಪ್ರಾಡಕ್ಟ್ ಮಾಡಿದ್ದು, ಇವತ್ತು ಆ ಬಲ್ಬ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನೇ ಸ್ಟಾಪ್ ಮಾಡಿದ್ದಾರೆ. ಸೊ 30 years ಬ್ಯಾಕ್ he became the CEO of the company, ಜಾಕ್ ವೆಲ್ಚ್ ಅವರು. ಇನ್ಫ್ಯಾಕ್ಟ್ ನಾನು ಯಾಕೆ ಹೇಳ್ತಾ ಇದ್ದೀನಿ ಗಮನ ಇಟ್ಕೊಳ್ಳಿ, ಇಲ್ಲಿ ನಿಮ್ ತರ ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್, ಸಿವಿಲ್ದು ಅಲ್ಲ, ಎಲೆಕ್ಟ್ರಾನಿಕ್ಸ್ ಅಲ್ಲ, ಕಂಪ್ಯೂಟರ್ ಅಲ್ಲ, ಇನ್ಸ್ಟ್ರುಮೆಂಟೇಶನ್ ಅಲ್ಲ. he is basically a chemical engineer. He did his masters also in chemical engineering and he became a successful executive, etc. Then he diversified from General Electric, this all manufacturing components like bulb, tubes and other things in the finance bodru, lot of companies take over madadru. From $12 billion company, it became a $200 billion company. Creativity, innovation, then out of the box thinking are outstanding. Adella irlilla andre the GE company would have not survived. And you know what was the day avarge purpose to goal iddidu, whatever we do in our GE company, it should be number one only in health. That is Jack Welch. Now I'll slowly come to our Ratan Tata. ಅವರು ನಿಜಾಲು ಅವರು ಭಾರತ ರತ್ನಕ್ಕಿಂತ ಜೋರು ಅಂತ ಹೇಳ್ತೀನಿ. ಯಾಕೆ ಭಾರತ ರತ್ನ ಇವರಿಗೆ ರತನ್ ಟಾಟಾ ನಾನು ಬೇಕು ಅಂತ ಮುಟ್ತಾ ಇದ್ದೀನಿ ಅಂದ್ರೆ, ಇನ್ಫ್ಯಾಕ್ಟ್ ಹಿ ಸ್ಟಡಿಡ್ ಆರ್ಕಿಟೆಕ್ಚರಲ್ ಇಂಜಿನಿಯರಿಂಗ್ ಇನ್ ಒನ್ ಆಫ್ ದ US. ಆ ಯೂನಿವರ್ಸಿಟಿ ಕೂಡ ನಾನು ಹೋಗಿದ್ದೆ, ವಿಸಿಟ್ ಮಾಡಿದ್ದೆ 2008. ಆರ್ಕಿಟೆಕ್ಚರ್ ಇಂಜಿನ್ ಮಾಡ್ಬಿಟ್ಟು ಹಿ ವಾಂಟೆಡ್ ಟು ಬಿಕಮ್ ಎ ಡಿಸೈನ್ ಅಂಡ್ ಡೆವಲಪ್ಮೆಂಟ್, ಇದು ಆರ್ಕಿಟೆಕ್ಚರ್ ಇರಬೇಕು ಅಂತಿತ್ತು. ಕಾರಣಾಂತರ ಅವರ ಅಜ್ಜಿನೋ ಅಥವಾ ಅವ್ರ ತಾಯಿನೋ ಯಾರನ್ನೋ ನೋಡ್ಕೊಳಕ್ ಬರ್ಬೇಕಾಯ್ತು, ಇಲ್ಲೇ ಅವರು ಸ್ಟೇ ಮಾಡ್ಬೇಕಾಯ್ತು. ಅಂಡ್ ಹಿ ಬಿಕೇಮ್ ಎ ಲಾಂಗ್ ಸರ್ವಿಂಗ್ chairman CMD of the Tata company for about 30 to 40 years, I'm telling you. ನೋಡಿ ಅವರೇ ಇದ್ದಿದ್ದು ನ್ಯಾನೋ, ಐ ಥಿಂಕ್ ಆಲ್ ಆಫ್ ಯು ನೋ ನ್ಯಾನೋ. ಇಂಡಿಕಾ ಅಂತ ಫಸ್ಟ್ ಕಾರ್ ಆಯ್ತು, ಆಮೇಲೆ ನ್ಯಾನೋ 1 lakhಗೆ ಕಾರ್, ಪೀಪಲ್ಸ್ ಕಾರ್ ಅಂತ ಶುರು ಮಾಡಿದ್ರು. ಅಲ್ಲಿ ಮೇಡಮ್ ರತನ್ಗೆ ಟಾಟಾ ಅಂದ್ರು, ಟಾಟಾ ಅವರಿಗೆ ಬೆಂಗಾಲ್ಗೆ ಬೈ ಬೈ ಅಂತ ಹೇಳಿದ್ರು. ಬಂದ್ರು ಇಲ್ಲಿ ಗುಜರಾತ್ ಜಾಗ ಕೊಟ್ರು, ಅವ್ರು ಸ್ಟಾರ್ಟ್ ಮಾಡಿದ್ರು, ಮುಗಿದೋಯ್ತು. ಐ ಆಮ್ ಟೆಲಿಂಗ್ ಯು.
But now, you know very well, the Tata Airlines, which was started as that was only pioneering airline which was serving in India. At that time, you know very well, politician, all profit-making companies, they absorbed, nationalized, ಮಾಡಿ ಗಬಾಯಿಸ್ಕೊಂಡ್ಬಿಟ್ರು. Now, the last-making company of Tata, that is the Indian Airlines, ಇಲ್ಲಿ ಯಾವಾಗ ಹೋಯ್ತು ಅದು nationalize ಆಗಿದ್ದು, it has come back to Ratan Tata, that is Tata family-ಗೆ ಬಂದಿದೆ. ಸೊ ಇದೆಲ್ಲ ನಾ ಹೇಳೋದೇನು ಅಂದ್ರೆ SME. ಯಾಕೆ ಹೇಳ್ತೀನಿ SME ಅಂದ್ರೆ ಸೈನ್ಸ್, ಮ್ಯಾಥ್ಸ್ ಅಂಡ್ ಎಂಜಿನಿಯರಿಂಗ್. ಸೈನ್ಸ್, ಮ್ಯಾಥ್ಸ್, ಎಂಜಿನಿಯರಿಂಗ್ ಇರೋವರಿಗೆ ವೆರಿ ಬಿಗ್ ಅನಾಲಿಟಿಕಲ್ ಥಿಂಕಿಂಗ್, ಬ್ರಾಡರ್ ವಿಷನ್ ಥಿಂಕಿಂಗ್ ಇರುತ್ತೆ. ಆ SME ಥಿಂಕಿಂಗ್ ಇಂದ ಸೈನ್ಸು, ಮ್ಯಾಥ್ಸು, ಎಂಜಿನಿಯರಿಂಗ್ ಇತ್ತು ಅಂದ್ರೆ ಯು ಕ್ಯಾನ್ ಬಿಕಮ್ ಎ MSME ಆಲ್ಸೋ. ಏನ್ MSME ಅಂದ್ರೆ ಮೈಕ್ರೋ, ಸ್ಮಾಲ್, medium entrepreneur, and our nation needs entrepreneurship. ಇಷ್ಟೆಲ್ಲ ನಾನು ಹೇಳ್ತಾ ಇರೋದು ಯಾಕೆ ಅಂದ್ರೆ I don't want all of you to become just an employee in some company. I want all of you to start the company and become an employer and become an entrepreneur. ಇವಾಗ ನಮ್ಮ ನರೇಂದ್ರ ಮೋದಿ ಅವರು ಕೂಡ by 2025 we have to reach a $5 trillion economy. ಅದಕ್ಕೆ ಮೇಕ್ ಇನ್ ಇಂಡಿಯಾ ಹೇಳ್ತಾರೆ, ಸ್ಟಾರ್ಟ್ಅಪ್ ಅಂತ ಹೇಳ್ತಾರೆ. ನಾವು ಸುಮ್ಮನೆ ಚೀಪ್ ಅಂಡ್ ವರ್ಸ್ಟ್ ಪ್ರಾಡಕ್ಟ್, ಐ ನೆವರ್ ಸೇ ಚೀಪ್ ಅಂಡ್ ಬೆಸ್ಟ್, ಚೀಪ್ ಅಂಡ್ ವರ್ಸ್ಟ್ ಪ್ರಾಡಕ್ಟ್ ಬೇರೆ ಯಾವುದೋ ನೈಬರಿಂಗ್ ಕಂಟ್ರಿ ತಗೊಳ್ಳೋ ಬದಲು ಬಿಕಮ್ ಎನ್ ಎಂಟರ್ಪ್ರೆನ್ಯೂರ್. ಲೆಟ್ ಅಸ್ ಸೇ ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ. ಆಲ್ ದೋಸ್ ಹೂ ಆರ್ ಸ್ಟಡೀಡ್ ಫ್ರಮ್ MEI Polytechnic, you have to become like Sir MV, Sir CV, Metro Sridharan, Ratan Tata, ಜ್ಞಾನೇಶ್ವರ್, ಈವನ್ ನಮ್ಮ ಜಾಕ್ ವೆಲ್ಚ್ ತರ ಆದ್ರೂ ಕೂಡ ನಂಗೆ ಏನು ಇಲ್ಲ. ನಮ್ಮ CR ಹೆಂಗಾರು ಹೆಂಗ್ ಶುರು ಮಾಡೋದು ಅದೇ ತರ ನೀವು 10 ಇನ್ಸ್ಟಿಟ್ಯೂಷನ್ ಶುರು ಮಾಡ್ಬೇಕು ಅಂತ ಹೇಳ್ತಾ ಇದೀನಿ. ಎನಿವೆ, ಐ ಹ್ಯಾಡ್ ಟೋಲ್ಡ್ ವೆರಿ ಕ್ಲಿಯರ್ಲಿ. Now it is 10:35. I have exceeded by 5 minutes. ನಾ ಯಾಕೆ ಅಂತ ಹೇಳಿದ್ರೆ we started at 9:45. ನನಗೆ 1 hour ಅಂತ ಟೈಮ್ ಕೊಟ್ಟಿದ್ರು. I had to do justice for my thing. ಇವಾಗ ಇನ್ನೂ ಬರೀ 50 minutes ಆಗಿದೆ. ನಂದು 2 minutes ಅಲ್ಲಿ ನಾನು ಇದನ್ನು ಕಂಪ್ಲೀಟ್ ಮಾಡಿ ಬ್ರೇಕ್ ಕೊಡ್ತೀನಿ. ನಾನು ದಯವಿಟ್ಟು ಒಂದು ಸಂದೇಶ ಕೊಡ್ತಾ ಇದ್ದೀನಿ ಎಲ್ಲ ಹುಡುಗರಿಗೂ. ಡೋಂಟ್ ಗೋ ಬಿಹೈಂಡ್ ದ ಜಾಬ್. ಜಾಬ್ ಶುಡ್ ಕಮ್ ಬಿಹೈಂಡ್ ಯು. ದಟ್ಸ್ ಆಲ್ ಐ ಆಮ್ ಟೆಲಿಂಗ್ ಯು. ಅಂತ ನೆವರ್ ಗೋ ಬಿಹೈಂಡ್ ದ ಜಾಬ್. ಜಾಬ್ ಶುಡ್ ಕಮ್ ಬಿಹೈಂಡ್ ಯು. ನಾನು ಸೈನ್ಸ್ ಮತ್ತು ಎಲೆಕ್ಟ್ರಾನಿಕ್, ಐ ವೆಂಟ್ ಟು ದ ಫೈನಾನ್ಸ್. ನೌ ಐ ಆಮ್ ಎ ನ್ಯಾಷನಲ್ ಲೆವೆಲ್ trainer for capital markets. At the same time, human values ಅಂತ ಹೇಳ್ತೀನಿ. Right from 2013 till date, in 7-8 years, I have visited about 200 colleges. I have been doing a lot of charity lectures and all. ಯಾಕೆಪ್ಪ ಅಂದ್ರೆ ಕ್ರಿಕೆಟ್ ಎಲ್ಲರಿಗೂ ಗೊತ್ತಿದೆ. ಕ್ರಿಕೆಟ್ ಅಂದ್ರೆ IPL ಅಂತ. ನಾನು ಅದಕ್ಕೆ ಇನ್ನೊಂದೇ ಒಂದು ಕ್ಯೂ ಆಡ್ ಮಾಡಿದೆ, IPQL ಅಂತ ಮಾಡಿದೆ. IPQL ಅಂದ್ರೆ ಹೌ ಐ ಕ್ಯಾನ್ ಇಂಪ್ರೂವ್ ಪೀಪಲ್ಸ್ ಕ್ವಾಲಿಟಿ ಆಫ್ ಲೈಫ್ ಅಂತ ಹೇಳ್ತೇವೆ. IPL ಅನ್ನ ಬದಲು IPQL ಅಂತ. ನನ್ನ ಸೈನ್ಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಬ್ಯಾಂಕಿಂಗ್ ಬ್ಯಾಕ್ ಗ್ರೌಂಡ್, ಇದೆಲ್ಲ ಬಿಟ್ಟು ಕೂಡ ನಾವು ಮಾನವ ಜನ್ಮ ದೊಡ್ಡದು. ನಮ್ಮ ಸ್ವಾಮಿ ವಿವೇಕಾನಂದ ಹೇಳಿದ್ರು, ವಾಟ್ ಆರ್ ದ ಡಿಫರೆಂಟ್ ರಿಲಿಜನ್ಸ್ ಅಂತ ಹೇಳಿದ್ರೆ, ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ದೇರ್ ಇಸ್ ಓನ್ಲಿ ಒನ್ ರಿಲಿಜನ್, ದಟ್ ಈಸ್ ರಿಲಿಜನ್ ಆಫ್ ಸರ್ವೀಸ್ ಅಂತ ಹೇಳಿದ್ರು. ನನ್ನ ಇನ್ನೊಬ್ರು ಗೋಪಾಲ್ ಅಂತ IIT ವರ್ಕ್ ಮಾಡೋದವರು ಪ್ರೊಫೆಸರ್ ನಂಗೆ ಹೇಳಿದ್ರು, ಕಣ್ಣ ನೀನ್ ಯಾವುದು ನಿನ್ ದೇವಸ್ಥಾನಕ್ಕೆ ಹೋಗೋದ್ ಬೇಡ, ವಾಟ್ ಯು ಆರ್ ಡೂಯಿಂಗ್ ಸರ್ವಿಸ್ ಟು ದ ಸೊಸೈಟಿ, ಅದು ದಟ್ ಈಸ್ ಮೋರ್ ದ್ಯಾನ್ ಎನಫ್. ಒಂದು ಅದೆಂಗೆ ಆಗತ್ತೆ ಅಂತ ಕೇಳಿದ್ರೆ ಅವಾಗ ಹೇಳೋದು, ಸರ್ವಿಸ್ ಟು ಸೊಸೈಟಿ ಈಸ್ ಸರ್ವಿಸ್ ಟು ಆಲ್ ಮೈಟಿ ಅಂತ ಹೇಳಿದ್ರು. ಯಾಕೆ ಸರ್ವಿಸ್ ಟು ಸೊಸೈಟಿ, ಸರ್ವಿಸ್ ಟು ಆಲ್ ಮೈಟಿ ಅಂತ ಹೇಳಿದ್ರೆ, ನಿಮ್ ತರಾನೇ ಯಾವುದೋ ಒಂದು ಕಾಲೇಜ್ಗೆ ನಾನು ಒಂದು ಮೋಟಿವೇಶನ್ ಟಾಕ್ ಕೊಡೋಕೆ ಹೋದೆ ರಿಗಾರ್ಡಿಂಗ್ ದ ಬ್ಲಡ್ ಡೊನೇಷನ್. ಇಟ್ ವಾಸ್ RN ಇನ್ಸ್ಟಿಟ್ಯೂಟ್ ಅಂತ ಕಾಣುತ್ತೆ, ಪದ್ಮನಾಭನಗರಲ್ಲೋ ಉತ್ತರಹಳ್ಳಿಲೋ. I went and gave 5 minutes motivation talk in the 22 different sections. After 2 days, they conducted one blood donation camp. 2,200 students blood donate ಮಾಡಿದಾಗ ಎಲಿಜಿಬಲ್ ಆಗಿದ್ದು 1,700 students. 1,700 students donated blood in that blood donation camp. Kindly keep in mind, through 1 unit of whole blood, you can save the life of 3 people. 1,700 into 3 ಅಂದ್ರೆ 5,100 ಜನ. So through one blood donation camp,
it could directly or indirectly could save the life or it could improve the quality of life of 5,100 people. So ಅದಕ್ಕೆ ಯಾಕೆ ಹೇಳ್ತಾ ಇದ್ದೀನಿ IPQ improve people's quality of life ಅಂತ ಹೇಳಿದ್ರೆ humanity is also important in addition to my passion and profession, what you can give back ಅಂತ ಹೇಳಿದ್ರು. So ನಮ್ಮಲ್ಲಿ ಬೆಸ್ಕಾಮ್ ಅಂದ್ರೆ ಬ್ಯಾಂಗ್ಳೂರ್ ಎಲೆಕ್ಟ್ರಿಕ್ ಸಪ್ಲೈ ಕಂಪನಿ ಅಂತ ಹೇಳ್ತೀವಿ. ದಟ್ ಈಸ್ ನಮ್ಮ ವಿದ್ಯುತ್ ಶಕ್ತಿ ಕೊಡೋದು. ಐ ಆಮ್ ಯೂಸಿಂಗ್ ದಟ್ ಎಬ್ರಿವಿಯೇಷನ್ ಬೆಸ್ಕಾಮ್ ಅಂದ್ರೆ ಇನ್ ಅಡಿಷನ್ ಟು ವರ್ಕ್ ಫಾರ್ ಮೈ SBI and SBI ಮ್ಯೂಚುವಲ್ ಫಂಡ್, I work for BESCOM. BESCOM andre I work as a campaigner and a crusader for B for blood bank, E for eye bank, S for stem cell bank, C for cadaver bank, O for oxygen bank, M andre bone marrow bank. So ಇಷ್ಟೆಲ್ಲ ಯಾಕಪ್ಪ, ಏನಪ್ಪ ನೀವೇನ್ ಪುರಾಣ ಹೊಡೆದ್ರ ಅಂತ ಹೇಳ್ಬೋದು. ಇಲ್ಲ, ಇದಕ್ಕೆ ಸರಂ ವಿಶ್ವೇಶ್ವರಯ್ಯ ಹೇಳ್ತಾರೆ, ಬಿಕಾಸ್ ಐ ಆಮ್ ಅಡ್ರೆಸ್ಸಿಂಗ್ ದ ಸ್ಟೂಡೆಂಟ್ಸ್ ನೋ. ದ ಸ್ಟೂಡೆಂಟ್ಸ್ಗೆ ಇನ್ನೊಂದು ಇಂಗ್ಲಿಷ್ ಅಲ್ಲಿ ಪದ ಅಂತ ಹೇಳಿದ್ರೆ ಪ್ಯೂಪಿಲ್ ಅಂತ ಹೇಳ್ತಾರೆ. ದಿಸ್ ಈಸ್ ಅ ಫೈನಲ್ ಮೆಸೇಜ್ ಐ ಆಮ್ ಗಿವಿಂಗ್ ಇನ್ ದ ಇಂಡಕ್ಷನ್ ಪ್ರೋಗ್ರಾಮ್ ಟು ರವೀಂದ್ರನಾಥ್, ಆಲ್ ದ ಟೀಚಿಂಗ್ ಫ್ರೆಟರ್ನಿಟಿ ಅಂಡ್ ಆಲ್ ದ ಸ್ಟೂಡೆಂಟ್ಸ್ ಹು ಆರ್ ಅಟೆಂಡಿಂಗ್ ಅಂಡ್ ಟು ಆಲ್ ದ ಪೇರೆಂಟ್ಸ್. ವಾಟ್ ಈಸ್ ಪ್ಯೂಪಿಲ್ ಅಂದ್ರೆ, ಇನ್ ಯುವರ್ ಲೈಫ್ ಟೈಮ್ till your last days be like a pupil. Pupil andre PUPIL andre P stands for purposeful, U stands for useful, P stands for productive, I stands for informative, L stands for lifelong learning. Once again I'll tell, pupil andre let Krishna, let Ravindranath and all the 350 students who are attending today, let us try to be purposeful, useful, productive, informative, lifelong learning. So ನೋಡಿ, ನಾ ಯಾವ PPTನೂ ಯೂಸ್ ಮಾಡಿಲ್ಲ. ಐ ಸ್ಟೋರ್ಡ್ ಎವ್ರಿಥಿಂಗ್ ಇನ್ ದ ಹಾರ್ಡ್ ಡಿಸ್ಕ್. ನಮ್ಮ GP ರಾಜರತ್ನಂ ಹೇಳಿದ್ರು, ಅಯ್ಯೋ ಮುಂಡೆದೆ, ಸಂಪಲ್ಲಿದ್ರೆ ನೀರು, ಕೊಳಾಯಲ್ಲಿ ನೀರು ಬರಲ್ಲ ಕಣೋ, ಆ ಸಂಪಲ್ಲಿರೋ ನೀರನ್ನ ನೀವು ಮೇಲ್ಗಡೆ ಓವರ್ ಹೆಡ್ ಟ್ಯಾಂಕ್ ತುಂಬಿಸಿದ್ರೆ ಆಟೋಮೆಟಿಕ್ ಓವರ್ ಹೆಡ್ ಟ್ಯಾಂಕ್ ಇಂದ ಕೊಳಾಯಿ ತಿರುಗಿಸಿದ್ರೆ ನೀರು ಬರುತ್ತೆ. That is nothing but the induction program what has been given. Now it is 10:40. Okay. Now as requested by Ravindranath, as per the schedule, 15 minutes break anta helidare. So once again I am repeating, after 15 minutes or 5 minutes, I will be in front of this system only. As and when they call me back, I am ready. So kindly keep in mind, it is not FAQ. FAQ ಅಂದ್ರೆ frequently asked questions ಅಲ್ಲ, ಓಪನ್ ಅವರ್ ಅಂತಾನೂ ಅಲ್ಲ. ನಿಮ್ಗೆ ಯಾರ್ಯಾರಿಗೆ ಏನೇನು ಡೌಟ್ ಇದೆ ಕೇಳಿ, PQRST, ಪ್ಯೂರ್ಲಿ ಕ್ವಶನ್ ರೆಲೆವೆಂಟ್ ಟು ಸ್ಪೀಕರ್ಸ್ ಟಾಪಿಕ್ ಆಫ್ ದ ಡೇ ಅಷ್ಟೇ. ವಿತ್ ದಿಸ್ ಒನ್ ಐ ಆಮ್ ಕನ್ಕ್ಲೂಡಿಂಗ್ ಮೈ ಫಸ್ಟ್ ಸೆಷನ್. Ravindranath sir. Yes sir, yes sir. Ravindranath sir. Thank you sir, thank you very much for a wonderful speech. So shall we take, sir, is it audible? Yes, I am audible. Mine is audible, sir. Sir, hello, is it audible? Yeah, audible. Okay sir, thank you sir, thank you for your wonderful speech. It was really great, inspiring for all of us. So we will have a break for 15 minutes. And what is the time now? Now it is 10:40. Yeah. So we will be back at 10:55, sir. We'll be Okay, back sir. at I am here 10. only. Yes, Anytime sir. you call me, I am ready. That's all. Yes, sir. Okay. Yes, sir. Okay. Okay. Students meeting ಅಲ್ಲೇ ಇರಿ. ನೀವು ಬೇಕಾದ್ರೆ ನಿಮ್ಮ ವಿಡಿಯೋ ಆಡಿಯೋನ ಮ್ಯೂಟ್ ಮಾಡಿ 10 Okay. minutes ನೀವು ಬ್ರೇಕ್ ತಗೋಬಹುದು. Yeah. Again we will assemble at 10:55. Yes sir, thank you sir, thank you.